ಎಷ್ಟೇ ಸಿನಿಮಾಗಳು ಮಾಡ್ಬೋದು ಸರ್, 100 ಸಿನಿಮಾಗಳು ಮಾಡ್ತೀರಾ ಖಂಡಿತವಾಗ್ಲೂ, ಆ ನಂಬಿಕೆ ಇದೆ. ಆದರೆ ಮೊದಲ ಸಿನಿಮಾ ಅನ್ನೋದು ಒಂದು ಫೇವ್ರೆಟ್ ಇರುತ್ತೆ ಆ ಸಿನಿಮಾ. ಸೊ ಈ ಸಿನಿಮಾ ಬಗ್ಗೆ ನೀವು ಹೇಳೋದಾದರೆ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಈ ಸಂಸ್ಥೆ ಐರಾ ಫಿಲ್ಮ್ ಸಂಸ್ಥೆ ಹಿಂದೆ ಇದ್ದಂಥ ಇನ್ಸ್ಪಿರೇಷನ್, ಮೋಟಿವೇಶನ್, ನಮ್ಮ ಡ್ರೈವಿಂಗ್ ಫೋರ್ಸ್, ನಮ್ಮ ಬ್ಲೆಸ್ಸಿಂಗ್, ಫಸ್ಟ್ ಅವ್ರ ಹೆಸರು ತೊಗೊಂಡ್ಬಿಡ್ತೀನಿ. ಮಿನಿಸ್ಟರ್, ಸಹೋದರಿ, ಕರ್ನಾಟಕದ ಐರನ್ ಲೇಡಿ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ಪ್ರಾರಂಭವಾಯಿತು. ಸಂಸ್ಥೆಯಿಂದ ಕರ್ನಾಟಕಕ್ಕೆ, ವಿಶೇಷವಾಗಿ ಕನ್ನಡಿಗರಿಗೆ ಒಳ್ಳೆಯ ಕಥೆ, ಒಳ್ಳೆಯ ಸಿನಿಮಾಗಳನ್ನು ನೀಡಬೇಕಂತ ನಮ್ಮ ಒಂದು ದೊಡ್ಡ ಆಸೆ. ವಿಶೇಷವಾಗಿ ಈ ಒಂದು ಮೂವಿ ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋ, ತಾವು ಟೀಸರ್ ನೋಡಿದ್ರೆ ದೊಡ್ಡದಾಗಿ ಮಾಸ್ ಆಗಿ ಹೀರೋಯಿಸಮು, ಫೈಟು ಎಲ್ಲ ತಾವು ನೋಡಿದ್ರಿ. ಬಟ್ ಈ ಕತೆ ಒಪ್ಪಿದ್ದೆ ನಾವು ಈ ಕಥೆಯಲ್ಲಿರುವಂಥ ಒಂದು ಸಾಮಾಜಿಕ ಕಳಕಳಿ, ಒಂದು ಒಳ್ಳೆಯ ಸಂದೇಶ, ಈಗಿನ ಜನ್ರೇಷನ್ ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಇದೆ ಈ ಕಥೆಯಲ್ಲಿ. ಆ ಎಲ್ಲ ನೋಡ್ಕೊಂಡ್ಬಿಟ್ಟು ಈ ಒಂದು ಕಥೆಯನ್ನು ನಾವು ಒಪ್ಕೊಂಡು ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಈ ಕಥೆಯನ್ನು ನಮಗೆ ಇಂಟ್ರಡ್ಯೂಸ್ ಮಾಡಿದಂಥ ಶಂಕರ್ ಗುರು ಅವರಿರ್ಬೋದು, ನಮ್ಮ ಮಿತ್ರರಾದಂಥ ಹಾಗೂ ಈ ನಮ್ಮ ಸಿನಿಮಾದ ನಟರಾದಂಥ ಧನಂಜಯ್ ಅವರು, ಅದರ ಜೊತೆಗೆ ನಮ್ಮ ಇನ್ನೊಬ್ಬರ ಮಿತ್ರರಾದಂಥ ಸತ್ಯ ಇರ್ಬೋದು, ಎಲ್ಲರೂ ಕೂಡ ಕೂಡಿಕೊಂಡು ಈ ಒಂದು ಸಿನಿಮಾವನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ನಮಗೆ ಬಹಳ ದಿವಸದ ನಂತರ ವಿಶೇಷವಾಗಿ ಜಿ ಸ್ಟುಡಿಯೋದವರು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಅವರಿಂದ ಕೊಡುಗೆ ಇದೆ. ಅವರು ಕೂಡ ನಮ್ಮ ಕಥೆಯನ್ನು ನೋಡಿಕೊಂಡು ಕೇಳಿ ಅವರು ಕೂಡ ಇದರಲ್ಲಿ ಒಂದು ನಮ್ಮ ಫ್ಯಾಮ್ಲಿಯಲ್ಲಿ ಮೆಂಬರ್ ಆಗಿ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ವಿಶೇಷವಾಗಿ ಎಲ್ಲರ ಪರವಾಗಿ ಜಿ ಸ್ಟುಡಿಯೋದವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ನಮ್ಮ ಈ ಒಂದು ಚಿತ್ರದ ಹೀರೋಯಿನ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ, ವಿಶೇಷವಾಗಿ ಆನಂದ್ ಆಡಿಯೋದವರು ಮ್ಯೂಸಿಕ್ ರೈಟ್ಸ್ನ ನಮ್ಮಿಂದ ತೆಗೆದುಕೊಂಡಿದ್ದಾರೆ. ಅವರು ಕೂಡ ಶ್ಯಾಮ್ ಅವರು ಇಲ್ಲಿ ಬಂದಿದ್ದಾರೆ, ಒಬ್ಬ ವಂಡರ್ಫುಲ್ ಪರ್ಸನ್. ಅವರು ಕೂಡ ಸಾಕಷ್ಟು ಮೋಟಿವೇಟು ನಮಗೆ ಈ ಒಂದು ಚಿತ್ರವನ್ನು ಮಾಡಲಿಕ್ಕೆ ಅವ್ರ ಕಡೆಯಿಂದನೂ ಆಗಿದೆ. ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ ಮಾಡ್ತಾಯಿದ್ದೀವಿ. ಎಲ್ಲರದ್ದು ಆಶೀರ್ವಾದ, ಬ್ಲೆಸ್ಸಿಂಗು ಬೇಕಂತ. ಯಾಕಂತಂದರೆ ಕನ್ನಡ ಚಿತ್ರರಂಗ ಈಗಾಗಲೇ ನಮ್ಮ ಸಹೋದರಿ ಅಕ್ಕ ಹೇಳಿದಾಗೆ ಬಹುದೊಡ್ಡದಾಗಿ ಬೆಳೆದಿದೆ. ಇನ್ನೂ ಸಾಕಷ್ಟು ಒಳ್ಳೆಯ ಸಿನಿಮಾಗಳನ್ನು ಈ ಚಿತ್ರರಂಗಕ್ಕೆ ಕೊಡಬೇಕು ನಾವು. ಅದಕ್ಕೆ ತಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಬೇಕಾಗುತ್ತೆ. ಒಳ್ಳೆಯ ಸಿನಿಮಾವನ್ನು ನಾವು ಮಾಡಿದ್ದೀವಿ. ಇನ್ನು ಬರುವ ದಿನದಲ್ಲಿ ಪ್ರೇಕ್ಷಕರು ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ನೋಡಬೇಕು. ಸೂಪರ್ ಸೂಪರ್ ಸರ್. ಶಂಕರ್ ಸರ್ ಈ ಸಿನಿಮಾದ ನಿರ್ದೇಶಕರು. ಬಡವ ರಾಸ್ಕಲ್ ಅಂದ ತಕ್ಷಣ ಇವತ್ತಿಗೂ ಕೂಡ ಟೆಲಿವಿಷನಲ್ಲಿ ಆ ಸಿನಿಮಾ ಬಂದರೆ ಎಲ್ಲ ಕುಟುಂಬದವರು ಒಟ್ಟಿಗೆ ಕೂತ್ಕೊಂಡು ಇವತ್ತಿಗೂ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಆ ಥರದ್ದು ಒಂದು ಸಿನಿಮಾ, ಮೊದಲ ಸಿನಿಮಾ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಅಣ್ಣ ಬಗ್ಗೆ ಬೇರೆಯೇ ಎಕ್ಸ್ಪೆಕ್ಟೇಷನ್ ಇದೆ. ಏನು ಹೇಳ್ತೀರಾ? ಓವರ್ ಟು ಯು ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಿರಿಯರಿಗೂ ನಮಸ್ಕಾರಗಳು. ಕೂತ್ಕೊಳ್ಳಿ. ಹೀಗೆ ಮೊದಲನೇದಾಗಿ ಆ ಚಿತ್ರಕ್ಕೆ ಈಗ ನಾನು ಯಾವತ್ತೂ ಹೇಳ್ತೀನಿ, ನಾನು ನಿರ್ಮಾಪಕರು, ಅಣ್ಣವ್ರ ಫ್ಯಾನ್ ಆಗಿರೋದ್ರಿಂದ ನಿರ್ಮಾಪಕರು ಅನ್ನದಾತರು ಅಂತ ನಾನು ಯಾವತ್ತೂ ಸ್ಮರಿಸೋದು. ನನ್ನ ಮೊದಲನೇ ಚಿತ್ರದ ನಿರ್ಮಾಪಕ ಅನ್ನದಾತ ಧನಂಜಯ್ ಅವರು ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ಇವತ್ತು ಅಣ್ಣ ಫ್ರಮ್ ಮೆಕ್ಸಿಕೋಗೆ ಪರೋಕ್ಷವಾಗಿ ಸಾಕ್ಷಿಯಾಗಿರೋಕ್ಕಂಥ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಮತ್ತು ಚನ್ನರಾಜು ಸರ್ಗೆ ಮತ್ತು ಸತ್ಯ ರಾಯಲ ಸ್ಟುಡಿಯೋಸ್ ಅವ್ರಿಗೆ ನಾನು ಅನ್ನದಾತರಾಗಿ ಇವತ್ತು ಬರಮಾಡ್ಕೊತಾ ಇದ್ದೀನಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮೇಡಮ್ ಪ್ಲೀಸ್ ಹೇಳಿ ಸರಿ. ಅದೇ ಅಣ್ಣ ಜಸ್ಟ್ ಒಂದು ಗ್ಲಿಮ್ಸಲ್ಲಿ ಒಂದಷ್ಟು ನಮಗೆ ವಿಚಾರ ನೋಡೋದಕ್ಕೆ ಸಿಕ್ಕಿದೆ. ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಇಟ್ಟಿದ್ದೀರಾ. ಸೊ ಅಣ್ಣನ ಬಗ್ಗೆ ಹೇಳಿ. ಅಣ್ಣ ಅಂದರೆ ಇದು ಒಂದು ಹೀರೋ ಕ್ಯಾರೆಕ್ಟರ್ ಹೆಸರೋದು ಅಣ್ಣಪ್ಪ ಅಂತ. ನಮ್ಮ ಲೋಕಲ್ ಮಂಡ್ಯ ಸೈಡು, ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಗ್ರಾಮೀಣ ಸೈಡೆಲ್ಲ ಕರೆಯೋದು ಅಣ್ಣಪ್ಪ ಅಂತ ಒಂದು ಹೆಸರಿದೆ. ಅಣ್ಣ ಅಂದರೆ ಅಲಿಯಾಸ್ ಅಣ್ಣಪ್ಪ ಮೆಕ್ಸಿಕೋದಲ್ಲಿರ್ತಕ್ಕಂಥ ಒಬ್ಬ ಗ್ಯಾಂಗ್ಸ್ಟರ್ ವ್ಯಕ್ತಿ ಒಂದು ನಾನಾ ಕಾರಣಗಳಿಂದ ತನ್ನ ಮೂಲ ಹುಡ್ಕೊಂಡು
ಏನಕ್ಕೆ ಮಂಡ್ಯಗೆ ಬರ್ತಾನೆ ಅನ್ನೋದೇ ಒಂದು ಕಥೆ ಇದು. ಏನಕ್ಕೆ ಬಂದು ಅಲ್ಲ, ಹಾಗಾಗಿ ಅಲ್ಲ ನೋಡಿದ್ರೆ ಆ ಥರ ಇವತ್ತು ನಿಮಗೆ ಮಾಸ್ ಅನ್ನಿಸ್ಬೋದು ಅದೆಲ್ಲ, ಬಟ್ ಸಿನಿಮಾ ಬೇರೆನೇ ಇದೆ. ಸಿನಿಮಾದೊಳಗಡೆ ಬಂದರೆ ಫ್ಯಾಮಿಲಿ, ಸರ್ ಹೇಳ್ದಂಗೆ ಆ ಅಂಶಗಳನ್ನೇ ತೊಗೊಂಡು ಸಿನಿಮಾ ಅವ್ರು ಒಪ್ಕೊಂಡಿರೋದು. ಅದನ್ನು ಬೇರೆ ಥರ ತೋರಿಸ್ತೀವಿ, ಅದು ಮುಂದಿನ ದಿನಗಳಲ್ಲಿ ಒಂದೊಂದೇ ರಿವೀಲ್ ಮಾಡ್ತಾ ಹೋಗ್ತೀವಿ. ಓಕೆ ಓಕೆ. ಧನುಷ್ ಸರ್ ಎಲ್ಲಿ ಇಡೀ ಸ್ಟೋರಿನೇ ಬಿಟ್ಟು ಕೊಟ್ಬಿಡ್ತಾರೆ ಅಂತ ಒಂದ್ಸಲ ತಿರುಗಿ ನೋಡಿದ್ರು. ಫ್ಯಾಮಿಲಿ ಸಿನಿಮಾ ಅನ್ನೋದು ರೀಚ್ ಆಗಬೇಕು. ಹೌದು, ಇಲ್ಲ ಸರ್, ಆ ಸ್ಟಾರ್ ಕಾಸ್ಟ್ ರಂಗಾಯಣ ರಘು ಸರ್ ಆಗಿರೋದು, ಉಮಾಶ್ರೀ ಅಮ್ಮ ಎಲ್ಲರೂ ನೋಡಿದಾಗ ನಮಗೆ ಗೊತ್ತು ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ಪಕ್ಕ ಅಂತ. ಸೊ ಇಲ್ಲ, ಅದಕ್ಕೆ ಮಿಕ್ಕಿದೆಲ್ಲ ಧನಂಜಯ ಅವ್ರು ಕೊಡ್ತೀನಿ, ಅವ್ರು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಓಕೆ, ಸತ್ಯ ಅವರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಬಡವರ ಆ್ಯಂಕರ್ ಕೇಳ್ತಾರೆ ಕಾಣಿಸುತ್ತೆ. ಆ್ಯಂಕರ್ ಕೇಳ್ತಾ ಇದ್ದಾರೆ, ತಗೊಳ್ಳೋ ಮೈಕು. ಇಟ್ಸ್ ಓಕೆ, ಅದು ಮೈಕ್ ಇಟ್ಕೊಂಡಿರಿ, ಆಮೇಲೆ ಅವ್ರು ಕ್ವೆಶನ್ ಆ್ಯಂಡ್ ಆನ್ಸರ್ ಇರುವಾಗ ಬೇಕಾದರೆ ಕೊಟ್ಟರೆ. ಬಡವರ ರಾಸ್ಕಲ್ ಸಿನಿಮಾದ ಪ್ರಮೋಷನ್ ಈವೆಂಟ್ಸ್ ಮೂಲಕ ಪ್ರೊಡ್ಯೂಸರ್ ಆದವನು ನಾನು. ಸೊ ಅದೇ ಒಂದು ತಂಡದ ಜೊತೆ ಈಗ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದರೆ ತುಂಬ ಖುಷಿ. ಆ್ಯಂಡ್ ಮೊದಲನೇದಾಗಿ ನಾನು ಚಂದ್ರರಾಜ್ ಸರ್ ಭೇಟಿಯಾಗಿ ಡಿಸ್ಕಷನ್ ಮಾಡ್ತಾ ಈ ಥರ ಇದೆ ಅಂತ ಅಂದಾಗ ಅದಕ್ಕೆ ಕಥೆನ ಎಲ್ಲ ಕೇಳಿ, ಆ್ಯಂಡ್ ಲಕ್ಷ್ಮೀ ಮ್ಯಾಮ್ ಅವರ ಬ್ಲೆಸ್ಸಿಂಗ್ಸ್, ಚಂದ್ರರಾಜ್ ಸರ್ ಅವರ ಇಂಟ್ರೆಸ್ಟು, ಮೃಣಾಲ್ ಅವರು, ನಾವು ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಚೆನ್ನಾಗಿದೆ ಕತೆ, ಫ್ಯಾಮಿಲಿ ಎಂಟರ್ಟೈನರು, ಚೆನ್ನಾಗಿ ವರ್ಕ್ ಆಗುತ್ತೆ, ಕಮರ್ಷಿಯಲ್ ಸಿನಿಮಾ. ಆ್ಯಂಡ್ ನಾವು ಮೊದಲಿಂದ ಅಂದರೆ ಈ ಕತೆ ಕೇಳೋದಕ್ಕಿಂತ ಮುಂಚೆನೂ ಡಿಸೈಡ್ ಆಗಿದೆ ಡಾಲಿ ಧನಂಜಯ ಅವ್ರ ಜೊತೆಗೇ ಸಿನಿಮಾ ಮಾಡಬೇಕು ಅಂತಲೇ ಡಿಸೈಡ್ ಆಗಿ ಆಮೇಲೆ ಕತೆಗಳನ್ನ ಹುಡುಕೋಕ್ಕೆ ಶುರು ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆಮೇಲೆ ಈ ಸಿನಿಮಾದಲ್ಲಿ ಪ್ರತಿ ಹೆಜ್ಜೆಲೂ ನನಗೆ ನಮ್ಮ ನಿರ್ದೇಶಕರಿಗೆ, ಯಾಕೆಂದರೆ ತುಂಬ ದೊಡ್ಡ ಕನಸು ಕಂಡಿದ್ದೀವಿ. ಈ ಕನಸಿಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋರು ಚಂದ್ರರಾಜ್ ಸರ್ರು ಮತ್ತು ಡಾಲಿ ಧನಂಜಯ್ ಅವರು ಇಬ್ಬರು ಕೂಡ. ಯಾಕಂದರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಶೂಟಿಂಗ್ ಟೈಮಲ್ಲಿ ಹಗಲು ರಾತ್ರಿ ಮಳೆ ಬರಲಿ ಇದಾಗಲಿ ಏನೇ ಆಗಲಿ ಯಾವತ್ತೇನು ಕಿರಿಕಿರಿ ಮಾಡದೆ ನಮಗೆ ಸಪೋರ್ಟ್ ಮಾಡ್ತಾ ನಮ್ಮ ಜೊತೆ ಯಾವಾಗಲೂ ನಿಂತಿದ್ದಾರೆ ಧನು ಸರ್ ಅವರು. ಆ್ಯಂಡ್ ಎಲ್ಲ ಒಂಥರ ಫ್ರೆಂಡ್ಸು, ಫ್ಯಾಮಿಲಿ ಥರ ಆಗೋಗಿದ್ವಿ ಸಿನಿಮಾನ ಮಾಡ್ತಾ. ಆಮೇಲೆ ಇದಕ್ಕೆ ಎಂಥ ಪರಿಸ್ಥಿತಿ ಬಂದು ಅಂದರೆ ಟೆಕ್ನಿಕಲಿ ತುಂಬ ಸುಪೀರಿಯರ್ ಸಿನಿಮಾ, ಹೈ ಲೆವೆಲ್ ಎಕ್ವಿಪ್ಮೆಂಟ್ಸ್ ಆಗಿರಲಿ, ಆ್ಯಕ್ಷನ್ ಸೀಕ್ವೆನ್ಸಸ್ ಆಗಿರಲಿ, ಸಾಂಗ್ಸ್ ಆಗಿರಲಿ, ಯಾವುದಕ್ಕೂ ಕೊರತೆ ಮಾಡಿದೆ. ಏನೇ ನಾವು ಪ್ರತಿಯೊಂದು ಈ ಥರ ಅಂದ್ಕೊಂಡಿದ್ದೀವಿ ಸರ್, ಹೀಗೆ ಮಾಡೋಣ ಅಂದಾಗಲೂ ಚಂದ್ರರಾಜ್ ಸರ್ ಹ್ಯಾಸ್ ಬೀನ್ ಆಲ್ವೇಸ್ ಬೀನ್ ದ ಬ್ಯಾಕ್ ಬೋನ್. ಮಾಡೋಣ, ಚೆನ್ನಾಗಿ ಬರ್ತಾ ಇದೆ ಸಿನಿಮಾ, ಚೆನ್ನಾಗಿ ಬರಲಿ, ಚೆನ್ನಾಗಿ ಮಾಡಿದ್ರೆ ಜನ ಖಂಡಿತ ಒಪ್ಕೋತಾರೆ ಅನ್ನೋ ಧೈರ್ಯ ಕೊಡ್ತಾ ಮುನ್ನಡೆಸ್ತಾ ಇದ್ದಾರೆ. ವಾಸುಕಿ ವೈಭವ್ ಅವರು ಕೂಡ ನಮಗೆ ಅವ್ರದ್ದು ಅಂದರೆ ವಾಸುಕಿ ವೈಭವ್ ಅಂದರೆ ಅವ್ರದ್ದೊಂದು ಜಾನ್ರ ಇದೆ ಅನ್ನೋ ಥರ ಸೆಟ್ ಆಗಿದೆ ಹೊರಗಡೆ. ಬಟ್ ಅದನ್ನು ಮೀರಿ ಇದರಲ್ಲಿ ತುಂಬ ಅದ್ಭುತವಾದಂಥ ಒಂದು ಗ್ಯಾಂಗ್ಸ್ಟರ್, ಅವರೇ ಒಬ್ಬ ಗ್ಯಾಂಗ್ಸ್ಟರ್ ಆಗಿಬಿಟ್ಟು ಇದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ಆ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ವಿಜುವಲ್ಸ್, ನಾವು ಶೂಟ್ ಮಾಡಿದ ವಿಜುವಲ್ಸ್ ಎಲ್ಲ ನೋಡಿ ಜಿ ಸ್ಟುಡಿಯೋಸ್ ಅವರು ನಮ್ಮ ಜೊತೆ ದೇ ಹ್ಯಾವ್ ಕಮ್ ಆನ್ ಬೋರ್ಡ್. ಸೊ ಥ್ಯಾಂಕ್ ಯು ದಿವ್ಯಾ ಫಾರ್ ಕಮ್ಮಿಂಗ್. ಆ್ಯಂಡ್ ಆನಂದ್ ಆಡಿಯೋ ನಮ್ಮ ಶ್ಯಾಮ್ ಸರ್ ಕೂಡ ಅಷ್ಟೇ, ಈಸ್ ಆಲ್ವೇಸ್ ಎ ವೆರಿ ಸಪೋರ್ಟಿವ್ ಪರ್ಸನ್. ನಮಗೆ ಜೊತೇಲಿ ಯಾವಾಗಲೂ ನಿಂತ್ಕೊಂಡು ಅವ್ರ ಜೊತೆ ಮಾತಾಡೋದೇ ಒಂದು, ಅವ್ರ ಜೊತೆ ನೆಗೋಷಿಯೇಷನ್ ಮಾಡೋದೇ ಒಂದು ತುಂಬ ಇಷ್ಟ ನಮಗೆ. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ತುಂಬ ಸಪೋರ್ಟಿವ್ ಆಗಿ ಎಲ್ಲ ಒಳ್ಳೆಯದಾಗುತ್ತೆ ಬಿಡಿ ಸರ್ ಅಂತ ಮಾತಾಡ್ತಿರ್ತಾರೆ. ರೇಷ್ಮಾ ಅವರು ಅಷ್ಟೇ, ತುಂಬ ಅದ್ಭುತವಾದಂಥ ನಟಿ, ಒಳ್ಳೆ ಡ್ಯಾನ್ಸರು. ಈ ನಮ್ಮ ಸಿನಿಮಾದಲ್ಲಿ ಧನುಷರು, ರೇಷ್ಮಾ ಅವ್ರ ಕೆಮಿಸ್ಟ್ರಿ ಆಗಿರಲಿ ಅಥವಾ ಕಾಮಿಡಿ ಸೆನ್ಸ್ ಆಗಿರಲಿ, ಹ್ಯೂಮರ್ ಆಗಿರಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಧನುಷರು ತುಂಬ ಅದ್ಭುತವಾಗಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಅದನ್ನು ಬರೋ ದಿನಗಳಲ್ಲಿ ನೋಡ್ತೀರಾ. ತುಂಬ ಅದ್ಭುತವಾದಂಥ ವಿಷಯಗಳು ಇಟ್ಕೊಂಡಿರೋ ಸಿನಿಮಾ. ಟೀಸರ್ ಈಗ ನೋಡಿದ್ರಿ. ದಯವಿಟ್ಟು ನಮ್ಮ ಸಂಸ್ಥೆ ಐರಾ ಫಿಲ್ಮ್ಸ್, ರಾಯಲಾ ಸ್ಟುಡಿಯೋಸು, ನಿರ್ದೇಶಕರಿಗೆ ಎಲ್ಲ ನಮ್ಮ ತಂಡಕ್ಕೆ ದಯವಿಟ್ಟು ಹರಿಸಿ. ಆ್ಯಂಡ್ ಪತ್ರಿಕೋದ್ಯಮದವರು, ಮಾಧ್ಯಮದವರು ದಯವಿಟ್ಟು ನಾವು ಫಸ್ಟ್ ಬೇಬಿ ನಮ್ಮದು, ಇದ್ರ ಜೊತೆ ಬರ್ತಾ ಇದ್ದೀವಿ. ದಯವಿಟ್ಟು ಪ್ಲೀಸ್ ಸಪೋರ್ಟಲ್ಲಿರಿ. ಎಲ್ಲರೂ ನಮಗೆ ಹರಿಸಿ ಹಾರೈಸಿ. ಥ್ಯಾಂಕ್ ಯು ಸರ್. ವಾಸುಕಿ ಅವರು ಜಸ್ಟ್ ಟೀಸರಲ್ಲೇ ಆ ಸೌಂಡು ನಮಗೆ ಗೊತ್ತಾಗ್ತಾ ಇದೆ, ಒಂದು ಹಬ್ಬ ಥರ ಇದೆ. ಸೊ ಥ್ರೂ ಔಟ್ ದ ಸಿನಿಮಾ ಹೆಂಗಿರ್ಬೋದು ಅಂತ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಲಕ್ಷ್ಮಿ ಮೇಡಮ್, ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ನಮಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ತುಂಬ ಪ್ರೀತಿಯಿಂದ ಮೂಡಿ ಬರ್ತಾ ಇದೆ ಸಿನಿಮಾ. ಚಂದ್ರರಾಜು ಸರ್, ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಟು. ಯಾರ್ಯಾರಿಗೆ ಬಡವ ರಾಸ್ಕಲ್ ಸಿನಿಮಾ ಇಷ್ಟ ಆಗಿದೆಯೋ ಖಂಡಿತ ನಿಮಗೆ ಈ ಸಿನಿಮಾನೂ ಇಷ್ಟ ಆಗುತ್ತೆ. ಬಡವ ರಾಸ್ಕಲ್ ಇದ್ದಂತಹ ನಗು, ಎಮೋಷನ್ನು, ವ್ಯಾಲ್ಯೂ ಸಿಸ್ಟಮು ಈ ಸಿನಿಮಾದಲ್ಲೂ ಇದೆ.
ಸೊ ಫಸ್ಟ್ ಟೀಸರ್ ಬಿಟ್ಟಿದ್ದೀವಿ, ಇನ್ಮೇಲೆ ಹಾಡುಗಳು ಟ್ರೈಲರು ಎಲ್ಲ ಒಂದೊಂದೇ ಬಿಟ್ಕೊತಾ ಹೋಗ್ತೀವಿ. ಸೊ ಮಾಧ್ಯಮ ಇಲ್ಲದೆ ಸಿನಿಮಾ ಇಲ್ಲ. ಸೊ ನಿಮ್ಮ ಸಪೋರ್ಟ್ ಕೋರ್ತಾ ಇವತ್ತು ನಮ್ಮ ಅಂಬೆಗಾಲನ್ನ ಇಡಕ್ಕೆ ಶುರು ಮಾಡಿದ್ದೀವಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು. ಇನ್ಮೇಲೆ ಬರೋ ಕಂಟೆಂಟ್ಗೂ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಒಬ್ಬರ ಬಗ್ಗೆ ನಾನು ಮಾತಾಡಲೇಬೇಕು. ಆನಂದ್ ಆಡಿಯೋಸ್ ಶ್ಯಾಮ್ ಸರ್. ಸೊ ಶ್ಯಾಮ್ ಸರ್ ಯಾವಾಗಲೂ ಹೊಸತನಕ್ಕೆ ಮತ್ತು ಕನ್ನಡಕ್ಕೆ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಬ್ಯಾಕ್ ಬೋನ್ ಫಾರ್ ದಿಸ್ ಫಿಲ್ಮ್. ಆ್ಯಂಡ್ ಅಷ್ಟೇ, ಥ್ಯಾಂಕ್ ಯು. ಓಕೆ, ಮುಟ್ಟಿದ್ದೆಲ್ಲ ಚಿನ್ನ ಶ್ಯಾಮ್ ಸರ್ ಅಂತ ಹೇಳಿದ್ರು. ಒಟ್ಟು 6 ಹಾಡುಗಳಿದೆ ಸರ್. ಸರ್ ಕೇಳಿಸ್ತಾ ಇಲ್ಲ? ಮೆಕ್ಸಿಕೋ ಬ್ಯಾಕ್ ಡ್ರಾಪಲ್ಲಿ ಸಾಂಗ್ಸ್ ಇದೆಯಾ ಅಂತ. ಹಾಂ, ಸ್ವಲ್ಪ ಮಿಕ್ಸ್ ಮಾಡಿದ್ದೀವಿ. ಸೊ ಕನ್ನಡತನ ಉಳ್ಳ ಮೆಕ್ಸಿಕೋ ಹಾಡುಗಳು ಕೇಳ್ಬೋದು. ಓಕೆ, ಥ್ಯಾಂಕ್ ಯು. ಶ್ಯಾಮ್ ಸರ್, ಓವರ್ ಟು ಯು. ಮುಟ್ಟಿದಲ್ಲ ಚಿನ್ನ ಅನ್ನೋದು ತಪ್ಪು. ಯಾಕಂದರೆ ಒಳ್ಳೊಳ್ಳೆ ಸಿನಿಮಾ ನಮ್ಮ ಕೈಗೆ ಬಂದಿದೆ, ಅದು ನಮ್ಮ ಅದೃಷ್ಟ ಅನ್ನೋದು ಕೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮ್ಯಾಮ್, ಪೊಲಿಟಿಕ್ಸಲ್ಲಿ ತುಂಬ ಒಳ್ಳೆಯ ಹೆಸರು ಮಾಡಿದ್ದೀರಾ. ಸಿನಿಮಾಲು ಡೆಫಿನೆಟ್ಲಿ ತುಂಬ ಒಳ್ಳೆಯ ಹೆಸರು ಮಾಡ್ತೀರಾ. ಯಾಕಂದರೆ ನೀವು ಮಾಡ್ತಿರೋ 2 ಸಿನಿಮಾನು ಒಂದು ಎಕ್ಸ್ಪೆಕ್ಟೆಡ್ ಸಿನಿಮಾನ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೆಸೆಂಟ್ ಮಾಡಿದ್ದೀರಾ. ಡೆಫಿನೆಟ್ಲಿ 2 ಒಂದು ಒಳ್ಳೆಯ ಸಿನಿಮಾ ನಿಮಗೆ. ಹಾಗೆ ವಾಸುಕಿ ಸರ್, ಆಫ್ಟರ್ ಬಡವ ರಾಸ್ಕಲ್ ತುಂಬ ಗ್ರೋ ಆಗಿದ್ದೀರಾ. ಇದೊಂದು ಅದ್ಭುತವಾದ ಆಲ್ಬಮ್ ಕೊಟ್ಟಿದ್ದೀರಾ. ಬಡವ ರಾಸ್ಕಲಲ್ಲಿ 2 ಸಾಂಗ್ ಚೆನ್ನಾಗಿತ್ತು, ಬಟ್ ಇದರಲ್ಲಿ 4 ಸಾಂಗ್ ಚೆನ್ನಾಗಿದೆ. ಸೊ ಇದೊಂದು ದೊಡ್ಡ ಹಿಟ್ ಆಗುತ್ತೆ ಆಲ್ಬಮ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಶಂಕರ್ ಗುರು ಸರ್, ಡೆಫಿನೆಟ್ಲಿ ಈ ಟೀಸರ್ ನೀವೇನು ತೋರಿಸಿದ್ದೀರಾ ಆ ಥರ ಆ್ಯಕ್ಷನ್ ಅಂತೂ ಇರೋಲ್ಲ. ನೀವು ಯಾವಾಗಲೂ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡ್ತೀರಾ ಅಂತ ಗೊತ್ತು. ಸೊ ಆ್ಯಕ್ಷನ್ ಜೊತೆ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ. ಹಾಗೂ ಒಂದು ಸತ್ಯ ಅವ್ರ ಬಗ್ಗೆ ಹೇಳಬೇಕು. ತುಂಬ ಬಾರ್ಗೇನು ಅಂತ ಹೇಳಿದ್ರು. ನನ್ನ ಹತ್ರ ಫಸ್ಟು ಮೀಟ್ ಮಾಡಿ ಅದನ್ನು ಸೈನ್ ಮಾಡೋದಕ್ಕೆ ಒಂದು 4 ತಿಂಗಳು ಮಾಡಿಬಿಟ್ರು. ಅದ್ರ ಮಧ್ಯದಲ್ಲಿ 5 ಮೀಟಿಂಗ್ ಮಾಡಿದ್ರು. ಸೊ ನನಗೆ ಗೊತ್ತಿಲ್ಲ ನಾನು ಒಳ್ಳೆ ಬಾರ್ಗೇನರ ಇಲ್ಲ ನೀವು ಅಂತ. ಸೊ ಬಟ್ ಡೆಫಿನೆಟ್ಲಿ 2 ಸಿನಿಮಾ ನಮಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಝೀ ಸ್ಟುಡಿಯೋ ಅವರು ಭಾಳ ದಿವಸ ಆದಮೇಲೆ ಒಂದು ಕನ್ನಡ ಸಿನಿಮಾನ ಎಂಟ್ರ್ ಆಗ್ತಿದ್ದಾರೆ. ಸೊ ಕೀಪ್ ಸಪೋರ್ಟಿಂಗ್ ಕನ್ನಡ ಸಿನಿಮಾಸ್ ಲೈಕ್ ದಿಸ್, ಬಟ್ ಕೀಪ್ ಗಿವಿಂಗ್ ಆಡಿಯೋ ಟು ಅಸ್. ಆ್ಯಂಡ್ ಮ್ಯಾಮ್, ರೇಷ್ಮಾ ಮ್ಯಾಮ್, ಕೇಡಿನಲ್ಲಿ ಮಚ್ಚಿಡ್ಕೊಂಡಿದ್ದೀರಾ, ಇದ್ಮೇಲೆ ತ್ರಿಶೂಲ ಇಟ್ಕೊಂಡಿದ್ದೀರಾ. ಇನ್ನು ಮುಂದೆ ಏನೇನು ಮಾಡ್ತೀರಾ ಹೇಳಿ ಮ್ಯಾಮ್. ಆ್ಯಂಡ್ ಆಲ್ ದಿ ಬೆಸ್ಟ್ 2 ಸಿನಿಮಾಗೂ ನಿಮಗೆ. ಡಾಲಿ ಸರ್, ನಿಮ್ಮ ಜೊತೆ ಸಿನಿಮಾ ಮಾಡಬೇಕು, ನಿಮ್ಮ ಮ್ಯೂಸಿಕ್ ಮಾಡಬೇಕು ಅಂದರೆ ನಮ್ಗೆ ಯಾವಾಗಲೂ ಆಸೆ ಇರುತ್ತೆ. ಬಟ್ ಇಷ್ಟೊಂದು ಬ್ರೇಕ್ ಕೊಡಬೇಡಿ ನಮಗೆ. ವರ್ಷಕ್ಕೊಂದು 3 ಸಿನಿಮಾ ಆದರೆ ಕೊಡ್ತಾಯಿರಿ. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಅಂತ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಕ್ರಿಶನ್ ಆಗಿರೋದು ಒಂದು ಕನ್ನಡ ಸಿನಿಮಾ ಜೊತೆ ಝೀ ಸ್ಟುಡಿಯೋಸ್ ಅಂದರೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಆ ಪ್ರಾಜೆಕ್ಟ್ ಇಷ್ಟ ಆಗಿರಬಹುದು ಅನ್ನೋದು ನಮ್ಗಲ್ಲೊಂದು ಕ್ಯೂರಿಯಾಸಿಟಿ. ಏನು ಹೇಳ್ತೀರಾ ಇಡೀ ತಂಡಕ್ಕೆ? Good evening, everyone. Namaskara. First of all, I'm very happy to be here at the teaser launch of Anna from Mexico. At Zee Studios, we believe that good films deserve the widest reach possible, and therefore we're very happy to partner with Ira Films and Raila Studios to bring Anna from Mexico to the audience. It is a wonderful film, and I can assure you that it will be an amazing theatrical experience to all the Kannada audience. As stylish as this looks, it is also just as authentic and rooted in the Karnataka culture. I'd like to convey my congratulations to the entire team on the launch of the teaser and wish them all the very best for the entire film. Thank you to everyone from the media for being here today, and we look forward to your continued support for the film. Thank you so much. ರೇಷ್ಮಾ ಅವರು ಈಗಾಗಲೇ KD ಪ್ರಮೋಷನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಆದರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಈ ಟೈಮಿಗೆ ಬರ್ತೀನಂದರೆ ಈ ಟೈಮಿಗೆ ಬಂದರು. ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಆಗಲೇ, ಸಿನಿಮಾ ತಂಡದ ಜೊತೆ ಅವ್ರು ನಿಂತ್ಕೊಳ್ಳೋವಂಥ ರೀತಿ. ಈ ಸಿನಿಮಾದಲ್ಲಿ ನಿಮ್ಮಿಬ್ಬರ ಕಾಂಬಿನೇಷನ್ ಬಗ್ಗೆ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ, ಅದರ ಬಗ್ಗೆ ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಬಂದಿರೋಂಥ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು. ಆ್ಯಂಡ್ ಲಕ್ಷ್ಮಿ ಮ್ಯಾಮ್, ನಯನಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದು ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಅನ್ನ ಫ್ರಮ್ ಮೆಕ್ಸಿಕೋ, ಇಟ್ಸ್ ಅ ವೆರಿ ಎಕ್ಸೈಟಿಂಗ್ ಫಿಲ್ಮ್ ನನಗೆ. ಯಾಕಂದರೆ ನಾನು ಸಿನಿಮಾ ಒಪ್ಕೊಂಡಿದ್ದ ಕಾರಣನೇ ಇಡೀ ಟೀಮ್ ಆ್ಯಂಡ್ ಕತೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಂಟರ್ಟೈನಿಂಗ್ ಮೋಸ್ಟ್ಲಿ. Thank you to my producers, Ira Productions and Satya sir, and Janvi also. ಒಳ್ಳೆ ಫ್ರೆಂಡ್ನ ಪಡ್ಕೊಂಡೆ ಈ ಸಿನಿಮಾ ಥ್ರೂ.
ಆ್ಯಂಡ್ ನಾನು ಟೀಸರ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಐ ಹೋಪ್ ಯು ಆಲ್ ಲೈಕ್ ಇಟ್ ಟು. ಧನಂಜಯ್ ಸರ್ ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಆ ಯೂನಿಕ್ ಸ್ವ್ಯಾಗ್ ಸ್ಟೈಲ್ನ ಕ್ಯಾರಿ ಮಾಡಿದ್ದಾರೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ನಮ್ಮ ಫಸ್ಟ್ ಗ್ಲಿಮ್ಸ್ ಇಷ್ಟ ಆಗಿದೆ ಅಂತ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಈ ಸಿನಿಮಾದಲ್ಲಿ ಹಾಡಿಗೆ ತುಂಬ ಕಾಯ್ತಾ ಇದ್ದೀನಿ ರಿಲೀಸ್ ಆಗೋಕ್ಕೆ, ಯಾಕಂದರೆ ವಾಸುಕಿ ಸರ್ ತುಂಬ ಒಳ್ಳೊಳ್ಳೆ ಹಾಡು ಕೊಟ್ಟಿದ್ದಾರೆ. ಐ ಆಮ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ್ಯಾಟ್. ಆ್ಯಂಡ್ ಶಂಕರ್ ಗುರು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ ಈ ಸಿನಿಮಾಕ್ಕೆ. ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್. ಆ್ಯಂಡ್ ನೀವು ಹೇಳ್ದಂಗೆ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗಿದೆ. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಶೂಟಿಂಗ್ ಜರ್ನಿಯಲ್ಲಿ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬ ಒಳ್ಳೆಯದಾಗಲಿ. ಧನು ಸರ್, ಧನಂಜಯ ಅವರು ಡಾಲಿ ಧನಂಜಯ ಆಗಿದ್ದೆ ಲಾಂಗ್ ಹಿಡಿದ ಮೇಲೆ ಅಂತ ನಾನು ಆಗಲೇ ಹೇಳಿದೆ. ಇನ್ ಅ ಗುಡ್ ವೇ. ಆನ್ ಸ್ಕ್ರೀನ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ, ಅದನ್ನ ಆಫ್ ಸ್ಕ್ರೀನ್ ಇನ್ಸ್ಪಿರೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಆ ಲಾಂಗ್ ಬಗ್ಗೆನೇ ಒಂದು ಡೈಲಾಗ್ ಇಟ್ಟು ಬಹಳ ಅದ್ಭುತವಾಗಿ ಅಲ್ಲೆಲ್ಲೋ ಮೆಕ್ಸಿಕೋ ನೆಲದಲ್ಲಿ ಕರ್ನಾಟಕದ ಬಗ್ಗೆ ಬಹಳ ಸ್ವ್ಯಾಗಲ್ಲಿ ಒಂದು ಡೈಲಾಗ್ ಹೊಡಿತೀರಾ ಒಂದು ಟೀಸರಲ್ಲಿ. ಸೊ ಟೀಸರ್ ಇದನ್ನೇ ಚೂಸ್ ಮಾಡಿರೋದ್ರ ಬಗ್ಗೆ ಜೊತೆಗೆ ಇಡೀ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನನಗೆ ಈ ಸಿನಿಮಾ ಶುರುವಾಗಿದ್ದು ಪ್ರೋಸೆಸ್ಸು ಭಾಳ ಖುಷಿ ನನಗೆ. ಏಕೆಂದರೆ ನಾನು ಹೊಯ್ಸಳ ಒಂದು ಕಡೆ ಜಾನ್ವಿ ಮತ್ತು ಸತ್ಯ ಅವ್ರ ಜೊತೆ ಒಂದು ಬಡವ ರಸ್ಕಲ್ ರಿಲೀಸ್ ಮುಂಚೆ ಒಂದು ಶೋ ಶೂಟ್ ಮಾಡ್ತೀವಿ ನಾವು ಕಲರ್ಸ್ ಚಾನಲ್ಗೆ. ಆ ಶೋ ಏನು ಅಂದರೆ ಬಡವ ರಸ್ಕಲ್ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ, ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಮುಂಚೆನೇ ರೆಕಾರ್ಡ್ ಮಾಡಿದ್ವಿ. ಬಡವ ರಸ್ಕಲ್ ಸೂಪರ್ ಹಿಟ್ ಆಗಿದೆ ಅಂತ ಮುಂಚೆನೇ ರೆಕಾರ್ಡ್ ಮಾಡಿ ಇಟ್ಟಿದ್ವಿ. ಅಂದರೆ ಇಲ್ಲ ಇದು ಸೂಪರ್ ಹಿಟ್ ಆಗುತ್ತೆ, ಇದು ವರ್ಕ್ ಆಗುತ್ತೆ, ರೆಕಾರ್ಡ್ ಮಾಡ್ಕೊಳ್ಳಿ ಅಂತ. ಸೊ ಅಲ್ಲಿ ಪ್ರೊಡಕ್ಷನ್ ಮಾಡಿದಾಗ ಜಾನ್ವಿ ಮತ್ತು ಸತ್ಯ ಪರಿಚಯ ಆಗಿದ್ದು. ಆ್ಯಂಡ್ ದೆನ್ ನಾನು ಚಂದ್ರಾಜು ಬ್ರದರ್ ಅವ್ರನ್ನ ಬಹಳ ಆಲ್ಮೋಸ್ಟ್ ಒಂದು 2020ಲೇ ಮೀಟ್ ಮಾಡಿದ್ವಿ ನಾವು, ಕೂತ್ಕೊಂಡು ಮಾತಾಡಿದ್ವಿ. ಆ್ಯಂಡ್ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ. ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡ್ತಾರೆ. ಇದು ಒಂದಿಷ್ಟು ಹಾಲಿವುಡ್ ಸಿನಿಮಾಗಳ ಎಕ್ಸಾಂಪಲ್ ಎಲ್ಲ ಕೊಟ್ಟು ನಿಮ್ಮನ್ನು ಆ ಥರ ನೋಡ್ಬೇಕು ನಾವು ಅಂತೆಲ್ಲ ಭಾಳ ಸಿಕ್ಕಿದಾಗೆಲ್ಲ ಹೇಳೋರು. ಆ್ಯಂಡ್ ಹೊಯ್ಸಳ ಸಿನಿಮಾ ಶೂಟಿಂಗಲ್ಲಿ ಬೆಳಗಾವಿಲಿ ಮನೆಗೆ ಹೋಗಿದ್ದಾಗ ಲಕ್ಷ್ಮೀ ಮೇಡಮ್ ಊಟ ಅಂದರೆ ಮನೆಗೆ ಹೋಗಿ ಒಳ್ಳೆ ಊಟ ಮಾಡಿಕೊಂಡು ಬರ್ತಾ ಹೇಳಿದ್ರು, ಬ್ರದರ್ ನಿಮಗೆ ಬೆಳಗಾವಿಲಿ ಒಂದು ಫ್ಯಾಮಿಲಿ ಇದೆ, ಅದನ್ನು ಯಾವತ್ತೂ ಮರಿಬೇಡಿ, ಬೆಳಗಾವಿಗೆ ಯಾವಾಗ ಬಂದ್ರು. ಆ್ಯಂಡ್ ನಮ್ಮ ಬ್ರದರ್ಗೆ ಸಿನಿಮಾ ಮಾಡೋಕ್ಕೆ ಭಾಳ ಇಂಟ್ರೆಸ್ಟ್ ಇದೆ, ನೋಡಿ ಏನು ಮಾಡ್ಬೋದು ಅಂತ ಅವರು ಹೇಳಿದರು. ಅದರ ನಂತರ ಇಲ್ಲ ಓಕೆ ಎನಿ ಟೈಮ್ ಮಾಡೋ ಹಂಗಿದ್ರೆ ಹೇಳಿ ಮಾಡೋಣ ಅಂತ ಹೇಳಿ ನಾನು ಬಂದಿದ್ದೆ. ಅದಾದಮೇಲೆ ಸತ್ಯ ಮತ್ತು ವಿಖ್ಯಾತ್ ಒಂದಿನ ಬಂದು ಹಿಂಗೆ ಒಂದು ಸಿನಿಮಾ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದೀವಿ. ಒಬ್ಬರು ದೊಡ್ಡ ಪ್ರೊಡ್ಯೂಸರು, ಬಟ್ ಅವರು ಯಾರು ಅಂತ ಹೇಳಬೇಡಿ ಅಂತ ಹೇಳಿದ್ದಾರೆ ನಮಗೆ, ಅದು ನಿಮಗೆ ಸರ್ಪ್ರೈಸ್ ಅಂತ ಹೇಳಿದ್ದಾರೆ ಅಂತ. ನಾನು ಓಕೆ ಅಂಥೇಳಿ ಓಕೆ ಮಾಡೋಣ ಅಂಥೇಳಿ ಹಾಗೆ ಪ್ರೋಸೆಸ್ ಶುರುವಾಗಿದೆ. ಆಮೇಲೆ ಗೊತ್ತಾಯಿತು ಓಕೆ ಚಂದ್ರರಾಜು ಅವರು ಪ್ರೊಡಕ್ಷನ್ಗೆ ಬಂದಿದ್ದಾರೆ, ಜೊತೆಗೆ ಸತ್ಯ ಅವರು ಎಲ್ಲ ಸೇರಿ ಮಾಡ್ತಿದ್ದಾರೆ ಅಂತೆಲ್ಲ. ಆ್ಯಂಡ್ ಇನ್ನೊಂದು ಚಾಲೆಂಜ್ ಏನಂದರೆ ಇವರು ನಿಮ್ಮನ್ನ ಸಖತ್ ಸ್ಟೈಲಿಶ್ ಆಗಿ ಆ್ಯಕ್ಷನ್ನು ಈ ಥರ ತೋರಿಸ್ಬೇಕು, ಈ ಥರ ಮಾಡಬೇಕು ಅಂತ ಮೇಡಮ್ ಬರ್ತಿದ್ದಾರೆ ಅಂತ ಅಂದಾಗ ನಾವು ಬರೀ ಆ್ಯಕ್ಷನ್ ಸಿನಿಮಾನೇ ಮಾಡೋಕ್ಕಾಗಲ್ಲ. ಒಂದಿಷ್ಟು ಫ್ಯಾಮಿಲಿ ವ್ಯಾಲ್ಯೂಸು ಎಲ್ಲ ಇಟ್ಕೊಂಡು, ಯಾಕೆಂದರೆ ಅವರು ಎಲ್ಲ ಒಂದು ಜವಾಬ್ದಾರಿಯುತ ಪೊಸಿಷನಲ್ಲಿರೋರು. ಸೊ ಅದನ್ನೆಲ್ಲ ಯೋಚನೆ ಮಾಡಿ ಸಿನಿಮಾ ಮಾಡಬೇಕಾಗಿತ್ತು. ಈ ಎರಡೂ ಸೆಟ್ ಆಗೋವಂಥದ್ದು ಯಾರಿದ್ದಾರೆ ಅಂತ ಯೋಚನೆ ಮಾಡಿದಾಗ ಪರ್ಫೆಕ್ಟು ಬಡವ ರಸ್ಕಲ್ ನಿರ್ದೇಶಕರು ಶಂಕರ್ ಗುರು. ನೀಟಾಗಿ ಅವರು ಫ್ಯಾಮಿಲಿ ವ್ಯಾಲ್ಯೂಸ್ ಬಿಟ್ಟು ಸಿನಿಮಾ ಯೋಚನೆ ಮಾಡಲ್ಲ, ಎಮೋಷನ್ಸ್ ಬಿಟ್ಟು ಸಿನಿಮಾ ಯೋಚನೆ ಮಾಡಲ್ಲ, ಜೊತೆಗೆ ಎಂಟರ್ಟೈನ್ಮೆಂಟನ್ನು ಬಹಳ ಚೆನ್ನಾಗಿಟ್ಟು ಅದನ್ನು ನಮ್ಮ ಹುಡುಗರಿಗೂ ಹೆಂಗೆ ಬೇಕು ಸಿನಿಮಾ, ಫ್ಯಾಮಿಲಿಗೂ ಹೆಂಗೆ ಬೇಕು ಸಿನಿಮಾ, ಅದನ್ನು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಸಿನಿಮಾನ ಕಟ್ತಾರೆ. ಸೊ ಅಲ್ಲಿ ಶಂಕರ್ ಅಂತ, ಸೊ ಶಂಕರ್ ಬರ್ತಿದ್ದಂಗೆ ಇನ್ನು ಉಳಿದಿದ್ದೆಲ್ಲ ಟೀಮ್, ವೈಭವ್, ನಮ್ಮ ಸಿನಿಮಾಟೋಗ್ರಫಿಗೆ ಎಸ್ ಕೆ ರಾವ್ ಮತ್ತು ಎಜೆ, ಅಂದರೆ ಬಹಳ ಒಂದು ಒಳ್ಳೆ ಟೀಮ್ ಆಯಿತು. ಆ್ಯಂಡ್ ಕಾಸ್ಟಿಂಗ್ ಅಂತ ಬಂದಾಗ ಡೆಫಿನೆಟ್ಲಿ ಶಂಕರ್ ಅವರು, ರಂಗಾಯಣ ರಘು ಅವರು, ಉಮಾಶ್ರೀ ಅಮ್ಮ, ಇನ್ನೂ ಭಾಳ ಸರ್ಪ್ರೈಸಸ್ಗಳಿದೆ ಸಿನಿಮಾದಲ್ಲಿ. ಜೊತೆಗೆ ಒಳ್ಳೆ ನಾಯಕಿ ನಮ್ಮ ರೀಶ್ಮಾ ಅವ್ರು ಆ್ಯಡ್ ಆದರು. ಇನ್ನೇನು ಸದ್ಯದಲ್ಲೇ ಮೋಸ್ಟ್ಲಿ ಅವರು ಎಲ್ಲ ಹೀರೋಯಿನ್ಗಳ ಥರ ನಮ್ಮ ಕೈಗೆ ಸಿಗ್ದಲೇ ಆಗೋವಷ್ಟು ಬೇರೆ ಭಾಷೆಗೆ ದಾಟ್ಕೊಂಡು ಹೊರಟೋಗ್ತಾರೆ.
ಹೀಗೆ ಶುರುವಾಗಿದ್ದು ಭಾಳ ಖುಷಿಯಾಯಿತು. ಇದರ ನಂತರ ನನಗೆ ಇನ್ನೂ ಬಹಳ ಪಾಸಿಟಿವ್ ಆಗಿ ಭಾಳ ಖುಷಿಯಾಗಿದ್ದಂದರೆ ಝೀ ಸ್ಟುಡಿಯೋಸ್ ಜೊತೆ ಆಗಿದ್ದು. ನನ್ನ ಹೆಡ್ ಬುಷ್ ಸಿನಿಮಾಗೆ ನಮ್ಮ ಜೊತೆ ಭಾಳ ಸ್ಟ್ರಾಂಗ್ ಆಗಿ ಭಾಳ ಚೆನ್ನಾಗಿ ಝೀ ಸ್ಟುಡಿಯೋಸ್ ನಿಂತಿತ್ತು. ಅದರ ನಂತರ ಅಣ್ಣ ಫ್ರಮ್ ಮೆಕ್ಸಿಕೋಗೆ ಮತ್ತೆ ಅವರು ಜಾಯ್ನ್ ಆದರು. ಆ್ಯಂಡ್ ಶ್ಯಾಮ್ ಅವರು ಯಾವ್ದಾದ್ರು ಒಂದು ಆಡಿಯೋ ಕೇಳಿ ಅವರು ಹೂ ಅಂತ ಅಂದ್ಬಿಟ್ರೆ ಅದು 100% ಅದು ಸೂಪರ್ ಆಗಿದೆ, ವರ್ಕ್ ಆಗುತ್ತೆ ಅಂತ. ಸೊ ಆನಂದ್ ಆಡಿಯೋ ಅವರು ಓಕೆ ಮಾಡ್ತಿದ್ದಂಗೆ ಇನ್ನೂ ಒಂದು ರೇಂಜ್ಗೆ ನಮಗೆ ಕಾನ್ಫಿಡೆನ್ಸು ಜಾಸ್ತಿ ಆಯಿತು. ಸೊ ಆ ಥರ ಒಳ್ಳೆ ಒಂದು ಅಸೋಸಿಯೇಷನ್ ಅಣ್ಣ ಫ್ರಮ್ ಮೆಕ್ಸಿಕೋ ಜೊತೆ ಇಡೀ ತಂಡ ಇದೆ. ಹಾಗಾಗಿ ನಮಗೆ ಭಾಳ ಧೈರ್ಯ. ಒಂದು ಕಡೆ ಲಕ್ಷ್ಮೀ ಮೇಡಮ್ ಆ್ಯಂಡ್ ಚಂದ್ರಾಜು ಬ್ರದರ್ ಇವರು, ಇನ್ನೊಂದು ಕಡೆ ಝೀ ಸ್ಟುಡಿಯೋಸು, ಆನಂದ್ ಆಡಿಯೋ ಎಲ್ಲ ದೊಡ್ಡ ದೊಡ್ಡ ಹೆಸರುಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ನಮ್ಮ ಈ ಸಿನಿಮಾ ಜೊತೆಗೆ ನಿಂತಿದ್ದಾವೆ. ಸೊ ಭಾಳ ಖುಷಿಯಾಗಿದೆ. ಆ್ಯಂಡ್ ಸಿನಿಮಾ ಕೂಡ ಭಾಳ ಚೆನ್ನಾಗಿದೆ. ಏನು ಟೀಸರ್ ನೋಡಿದ್ವಿ, ಇದು ಎಲ್ಲೋದ್ರೂ ನಮ್ಮ ಹುಡುಗರು ಯಾವಾಗಲೂ ಕೇಳ್ತಿರ್ತಾರೆ. ನಾನು ನಮ್ಮ ಭೈರತಿ ರಣಗಲ್ ಫ್ಯಾನ್ ಶೋಗೆ ಹೋಗಿದ್ದಾಗ ಒಬ್ಬ ಹುಡುಗ ಅಲ್ಲಿ ಸೆಲೆಬ್ರೇಷನ್ಗೆ ಅಂತ ಡಮ್ಮಿ ಮಚ್ಚಗಳು ಇಟ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಹುಡುಗರು. ಅದರಲ್ಲಿ ಒಬ್ಬ ಬಂದ್ಬಿಟ್ಟು ನನ್ನ ಕೈ ಕೊಟ್ಟ, ಇದು ಹಿಡ್ಕೊಳ್ಳೋಣ, ಯಾಕಣ್ಣ ಬಿಟ್ಟಿದ್ಯಾ ನೀನು, ಇದು ಹಿಡ್ಕೊಳ್ಳೋಣ ಚೆನ್ನಾಗಾಗುತ್ತೆ ಸಿನಿಮಾ ಅಂತ. ಅದೇನೋ ಅವ್ರಿಗೇನೋ ಡಾಲಿ ಆದಮೇಲೆ, ಪಾಪ್ಕಾರ್ನ್ ಮಂಕಿ ಟೈಗರ್ ಆದಮೇಲೆ, ಹೆಡ್ ಬುಷ್ ಆದಮೇಲೆ ಅವ್ರದ್ದೇನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ನಮ್ಮ ಮಾಸ್ ಹುಡುಗರಿಗೆ. ಇಲ್ಲ ನೀವು ತುಂಬ ಮಾಸಾಗಿ ಬರಬೇಕು ಅಂತ, ಅದನ್ನೆಲ್ಲೋ ಅವ್ರು ಮಿಸ್ ಮಾಡ್ಕೋತಾ ಇದ್ರು. ಸೊ ಅದಕ್ಕೆ ಶಂಕರ್ ಒಂದು ಟೀಸರ್ ಅವ್ರಿಗೋಸ್ಕರನೇ ಒಂದು ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಹಂಗೆ ಡಿಸೈನ್ ಮಾಡಿ ಟೀಸರ್ ಅದು ಅಂದರೆ ನೋಡೋಕೆ ನಿಮಗೆ ಮತ್ತೆ ಅನಿಸ್ಬೋದು ಏನು ಮತ್ತೆ ಬರೀ ಮಚ್ಚಿಟ್ಕೊ ಬಂದಿರಲ್ಲ ಅಂತ. ಬಟ್ ನಾನು ಆಗಲೇ ಹೇಳ್ದಂಗೆ ನಿಮಗೆ ಮುಂದೆ ಬರೋ ಕಂಟೆಂಟ್ಗಳು ಏನಿದೆ ಅದರಲ್ಲಿ ಸಿನಿಮಾ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇದು ಜಸ್ಟ್ ಒಂದು ಅಣ್ಣನ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅಷ್ಟೇ. ಬಹಳ ಸಖತ್ತಾಗಿದೆ, ಹಾಡುಗಳು ಬಹಳ ಬ್ಯೂಟಿಫುಲ್ ಆಗಿದೆ. 100% ಆಲ್ಬಮ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆ್ಯಂಡ್ ಸಿನಿಮಾದಲ್ಲಿ ಕೂಡ ಬಡವರ ರಾಸ್ಕಲಲ್ಲಿ ಎಷ್ಟು ಚೆನ್ನಾಗಿ ಶಂಕರ್ ಎಂಟರ್ಟೈನ್ ಮಾಡಿದರು ಅಷ್ಟೇ ಚೆನ್ನಾಗಿ ಎಲ್ಲ ಪಾತ್ರಗಳ ಮೂಲಕ ನಗಿಸ್ಕೊಂಡು ಒಂದೊಳ್ಳೆ ಕಥೆ ಹೇಳಿದ್ದಾರೆ. ಆ್ಯಂಡ್ ಅಷ್ಟೇ, ಇನ್ನೇನು ಹೇಳಿ. ಎಲ್ರಿಗೂ ಥ್ಯಾಂಕ್ಸ್ ಇಡೀ ತಂಡಕ್ಕೆ. ಆ್ಯಂಡ್ ನಮ್ಮ ವಿನೋದ್ ಅವರಿದ್ದಾರೆ, ಭಾಳ ಚೆನ್ನಾಗಿ ಟೀಮ್ ಜೊತೆ ನಿಂತ್ಕೊಂಡು ಎಲ್ಲದನ್ನು ಕೋಆರ್ಡಿನೇಟ್ ಮಾಡ್ತಾರೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಇವತ್ತು ನಮ್ಮ ನಯನ ಮೋಟಮ್ಮ ಅವರು ಬಂದಿದ್ದಾರೆ. ಎಲ್ಲ ಬಂದು ನನಗೆ ಭಾಳ ಖುಷಿಯಾಯಿತು. ಹೆಣ್ಮಕ್ಳು ದೀಪ ಬೆಳಗಿ ವಿಶ್ ಮಾಡಿದ್ದು ಭಾಳ ಚೆನ್ನಾಗಿ ಆಗುತ್ತೆ ಸಿನಿಮಾ. ಥ್ಯಾಂಕ್ ಯು ಎಲ್ರಿಗೂ. ಆ್ಯಂಡ್ ಸಿನಿಮಾ ಭಾಳ ಚೆನ್ನಾಗಿ ಇನ್ನೂ ಸಾಕಷ್ಟು ಕೊಲಾಬ್ರೇಷನ್ ಝೀ ಸ್ಟುಡಿಯೋಸ್ ಕಡೆಯಿಂದ ಕನ್ನಡದಲ್ಲಿ ಆಗಲಿ. ಇನ್ನು 100 ಸಿನಿಮಾಗಳನ್ನ ನಮ್ಮ ಐರಾ ಫಿಲ್ಮ್ಸಿಂದ, ರಾಯಲ ಸ್ಟುಡಿಯೋಸಿಂದ ಕನ್ನಡದಲ್ಲಿ ಮಾಡೋ ಹಂಗಾಗಲಿ. ಭಾಳ ದೊಡ್ಡದಾಗಿ ಕಾಂಟ್ರಿಬ್ಯೂಷನ್ ಕನ್ನಡ ಚಿತ್ರರಂಗಕ್ಕಾಗಲಿ ಎಲ್ಲ ಸಂಸ್ಥೆಗಳ ಮೂಲಕ ಅಂತ ಹೇಳಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಪ್ರಶ್ನೆಗಳಿದೆ. ಜಗಿನ್ ಸರ್. ಹಲೋ ಚಂದ್ರಾಜ್ ಸರ್, ನಿಮಗೆ ನನ್ನ ಪ್ರಶ್ನೆ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಇಂಡಸ್ಟ್ರಿಗೆ ಬರ್ತಾ ಇದ್ರಿ, ಒಂದಿಷ್ಟು ನಿರ್ದೇಶಕರಿಗೆ ಅವಕಾಶ ಸಿಗುವಂಥದ್ದು, ನಟರಿಗೆ ಅವಕಾಶ ಸಿಗುವಂಥದ್ದಕ್ಕೆ ವೇದಿಕೆ ಆಗ್ತಾಯಿದ್ರಿ. ಬಟ್ ಸದ್ಯಕ್ಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನೀವು ಫಸ್ಟು ಎಂಟ್ರಿ ಕೊಡಬೇಕಾದಂಥ ಟೈಮಲ್ಲಿ ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಈಗ ನಾನು ಒಂದಿಷ್ಟು ಜನರನ್ನ ಕೇಳಿದಾಗ ಆ್ಯಕ್ಟಿವ್ ನಿರ್ಮಾಪಕರು ಅಂತ ಇರ್ತಾರೆ. ಇಂಡಸ್ಟ್ರಿಲಿರುವಂಥ ಆ್ಯಕ್ಟಿವ್ ನಿರ್ಮಾಪಕರೇ ಈಗಿನ ಪರಿಸ್ಥಿತಿಗೆ ಸಿನಿಮಾ ಮಾಡೋಕ್ಕೆ ಹೆಸಿಟೇಟ್ ಮಾಡ್ತಾರೆ. ಬಟ್ ಇದ್ರ ನಡುವೆ ನೀವು ಕನಸು ಕಟ್ಕೊಂಡು ಬಂದಂಥ ಸಂದರ್ಭಕ್ಕೆ ಎಷ್ಟು ನಿಮಗೆ ಈ ಸ್ಫೂರ್ತಿ ನೀಡ್ತಾ ಇದೆ ಇಂಡಸ್ಟ್ರಿ ಅನ್ನುವಂಥದ್ದು ಸರ್? ನೋಡಿ, ಮೊದಲನೇದಾಗಿ ಇದು ನಮ್ಮ ಮೊದಲನೇ ಪ್ರಯತ್ನ. ಈಗಾಗಲೇ ಅಕ್ಕ ಹೇಳಿದಾಗೆ ನಾನು ಒಂದೇ ಒಂದು ವಿಷಯದಲ್ಲಿ ನಂಬಿಕೆ ಇಟ್ಕೊಂಡು ಜೀವನದಲ್ಲಿ ಮುಂದೆ ನಡೀತಾ ಇದ್ದೀನಿ. ನೀವು ಏನೇ ಮಾಡಿರಿ ಪ್ಯಾಷನ್ ಇರಬೇಕು. ಆ ಒಂದು ಕೆಲಸ ಮಾಡಲಿಕ್ಕೆ ನಿಮ್ಮ ಒಳಗಡೆ ಪ್ಯಾಷನ್ ಇಲ್ಲ ಅಂತಂದರೆ ನೀವು ಎಷ್ಟೇ ದುಡ್ಡು ಹಾಕಿ, ಎಷ್ಟೇ ನೀವು ಶ್ರಮ ಪಡಿ, ಸಕ್ಸಸ್ ಸಿಗಲ್ಲ. ಸೊ ಎಲ್ಲೋ ಒಂದು ಕಡೆ ಮುಂಚೆಯಿಂದನೂ ಈ ಚಿತ್ರರಂಗ, ಈ ಮೂವೀಸು, ಈ ಕಥೆ ಇದರಲ್ಲಿ ಒಂದು ಪ್ಯಾಷನ್ ಇಟ್ಕೊಂಡ್ಬಿಟ್ಟು ತುಂಬ ದಿವಸದಿಂದ ನಮ್ಮ ಒಳಗಡೆ ಒಂದು ಆಸೆ ಇತ್ತು. ಅದಕ್ಕೆ ಸರಿಯಾಗಿ ಸ್ಫೂರ್ತಿಯಾಗಿ ಅಕ್ಕ ನಿಂತ್ಕೊಂಡ್ರು, ಅವರು ಬೆಂಬಲ ಕೊಟ್ಟರು. ಮೃಣಾಲು ಆಯ್ತು ಮಾಮ ಮಾಡೋಣ ಅಂತ ಹೇಳ್ದ. ಸೊ ಒಳ್ಳೆ ಕತೆ ಸಿಕ್ತು. ಸೊ ತುಂಬ ದಿವಸದ ಒಂದು ಕನಸು ಐರಾ ಫಿಲ್ಮ್ಸ್ ಸಂಸ್ಥೆ ಮೂಲಕ ಮತ್ತು ಈ ಅಣ್ಣ ಫ್ರಮ್ ಮೆಕ್ಸಿಕೋ ಫಿಲ್ಮ್ ಮೂಲಕ ನಮ್ಮ ಕನಸು ನನಸಾಗಿದೆ. ಮತ್ತು ಪ್ಯಾಷನಿಂದ ಕೆಲಸ ಮಾಡ್ತಾಯಿದ್ದೀವಿ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ತುಂಬ ಸಂತೋಷ ಇದೆ. ಈಗ ಅಂದರೆ ಬರೀ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡುವಂತಹ ಒಂದಿಷ್ಟು ನಿರ್ಮಾಪಕರು ಈಗ ಇಂಡಸ್ಟ್ರಿಯಲ್ಲಿದ್ದಾರೆ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡೋಕ್ಕಾಗುತ್ತಾ ಅನ್ನೋಂಥ ರೀತಿಯಲ್ಲಿದೆ. ಸೊ ಈ ಹಂತದಲ್ಲಿ ನೀವು ಕೂಡ ಅಂಥದ್ದೇ ಕಲ್ಪನೆಯಲ್ಲಿದ್ದೀರಾ ಮುಂದಿನ ದಿನಗಳಲ್ಲಿ, ಹೇಗೆ ಅನ್ನುವಂಥದ್ದು? ನೋಡಿ, ಚಿತ್ರರಂಗ ಮತ್ತು ಈ ಸಿನಿಮಾಸು ಬೇರೆ ಯಾವುದೇ ರೀತಿಯ ಕಥೆಗಳಿರ್ಬೋದು, ಇದು
ಎಲ್ರಿಗೂ ಇರುತ್ತೆ, ಆಡಿಯನ್ಸ್ ಅಕ್ರಾಸ್ ದಿ ವರ್ಲ್ಡ್. ಸೊ ನಾವು ಮೂಲತಃ ಕನ್ನಡಿಗರು ಕರ್ನಾಟಕದಲ್ಲಿ ಚಿತ್ರಗಳನ್ನ ಮಾಡ್ತಾಯಿದ್ದೀವಿ. ನಮ್ಮ ಮೂಲ ಭಾಷೆ ಕನ್ನಡ ಇದ್ದರೂ ಕೂಡ ನಮ್ಮ ಚಿತ್ರಗಳು ಎಲ್ಲ ಆಡಿಯನ್ಸ್ಗಿರುತ್ತೆ. ಡೆಫಿನೆಟಾಗಿ ಅಂಥ ಒಂದು ಕಥೆ ಮತ್ತು ಟೀಮು ಮತ್ತು ಎಲ್ಲರೂ ಕೂಡಿ ಒಂದು ಒಪಿನಿಯನ್ ಕೊಟ್ಟರೆ ಪ್ಯಾನ್ ಇಂಡಿಯಾ ಮೂವೀಸ್ನ ಕೂಡ ನಾವು ಮಾಡ್ತೀವಿ, ಮಾಡಲಿಕ್ಕೆ ಇಷ್ಟ ಇದೆ. ಧನು, ನಿಮಗೆ ಪ್ರಶ್ನೆ. ಈಗ ಅಂದರೆ ಮೊನ್ನೆ ಕೂಡ ಒಂದು ಹಂತಕ್ಕೆ ಮಾತಾಡಿದ್ವಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಸದ್ಯಕ್ಕಿರುವಂಥ ಪರಿಸ್ಥಿತಿ ಸ್ಟಾರ್ಗಳ ಸಿನಿಮಾಗಳೇ ಮಾತ್ರ ಬಂದರೆ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋಂಥ ರೀತಿಯಲ್ಲಿ ಮಾತನಾಡಿದ್ವಿ. ಬಟ್ ಈಗ ನೀವು ಕಂಡಂಗೆ ಅಂದರೆ ಸ್ಟಾರ್ಗಳಿಗೆ ಮಾತ್ರ ಹೊಸ ನಿರ್ಮಾಪಕರು ಸಿನಿಮಾ ಮಾಡುವಂಥ ಒಂದು ಕಲ್ಚರ್ ಎಲ್ಲೋ ಸೃಷ್ಟಿ ಆಗ್ತಾ ಇದೆಯಾ, ಅಥವಾ ಒಂದಿಷ್ಟು ಒಳ್ಳೆ ಅಭಿರುಚಿ ಇರುವಂತಹ ಚಿತ್ರಗಳಿಗೂ ಕೂಡ ಅಂಥದ್ದೊಂದು ವೇದಿಕೆಗಳ ನಿರ್ಮಾಣ ಆಗ್ತಕ್ಕಂಥ ಕಷ್ಟ ಆಗ್ತಾ ಇದೆಯಾ ಅಂತ ಅನ್ನಿಸ್ತಿದೆಯಾ ಅಂತ? ಇಲ್ಲ, ಖಂಡಿತ ಆ ಥರದ ಪ್ರಯತ್ನಗಳನ್ನು ಮಾಡ್ತೀವಿ ಅಂತಲೇ ಹೇಳಿರೋದು. ಇವಾಗ ಏನಾಗುತ್ತೆ, ಈಗ ಅವರು ಫಸ್ಟು ಬಂದು ದೊಡ್ಡ ಬಜೆಟ್ನ ಸಿನಿಮಾಗಳು ನಾವು ಹೇಳ್ತಿರೋದು, ನಮ್ಮ ಇದೇ ಐರಾ ಸಂಸ್ಥೆಯ ಇನ್ನೊಂದು ಸಿನಿಮಾ ಆಗಲಿ, ನಮ್ಮ ಗಣೇಶ್ ಸರ್ ಮತ್ತು ರಮೇಶ್ ಸರ್ ಇಬ್ಬರು ಇರೋವಂಥ ಸಿನಿಮಾ ಅದು. ಆ್ಯಂಡ್ ಇದು ಎಲ್ಲದು ಸ್ಟಾರ್ಟಿಂಗ್ ಎಂಟ್ರ್ ಆಗಬೇಕಾದ್ರೆ ಎಲ್ಲರೂ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡೇ ಬರೋದು. ಜೊತೆಗೆ ಹೊಸಬರ ಒಳ್ಳೊಳ್ಳೆಯ ಸಿನಿಮಾಗಳನ್ನ ಕೂಡ ಮಾಡೋ ಕನಸು ಕೂಡ ಅವ್ರಿಗೆ ಇದೆ, ಆ ಪ್ಲ್ಯಾನ್ಸು ಕೂಡ ಇದ್ದಾರೆ. ಅದಕ್ಕೂ ಕೂಡ ಭಾಳಷ್ಟು ಕತೆಗಳನ್ನ ಅವರು ಕೇಳ್ತಾ ಇದ್ದಾರೆ. ಆ್ಯಂಡ್ ಖಂಡಿತ ಅದು ಕೂಡ ಆಗುತ್ತೆ. ಈವನ್ ಸತ್ಯ ಕೂಡ ಅದನ್ನು ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಒಂದು ಎಕೋಸಿಸ್ಟಮ್ ಬಹಳ ಚೆನ್ನಾಗಿ ರನ್ ಆಗೋಕ್ಕೆ ದೊಡ್ಡ ದೊಡ್ಡ ಸಿನಿಮಾಗಳ ಜೊತೆ ಹೊಸಬರ ಸಿನಿಮಾಗಳು ಕೂಡ ಬಹಳ ಇಂಪಾರ್ಟೆಂಟು. ಸೊ ಎಲ್ಲದೂ ಖಂಡಿತ ಮುಂದಿನ ದಿನಗಳಲ್ಲಿ ಆಗುತ್ತೆ. ನಿಮ್ಮ ಪಾತ್ರ ಈ ಚಿತ್ರದಲ್ಲಿ ಯಾವ ರೀತಿ ಶೇಡ್ಸ್ಗಳು ಕ್ಯಾರಿ ಮಾಡುತ್ತೆ ಅನ್ಸುತ್ತೆ? ಯಾಕಂದರೆ ಓಪನಿಂಗಲ್ಲಿ ನೋಡಿದ್ರೆ ಲಾಂಗು ಮುಚ್ಚು ಕಾಣುತ್ತೆ, ಮತ್ತು ಇನ್ನೇನು ಇದೆ ಅಂತೀರಿ. ಸೊ ಯಾವ ಶೇಡ್ಸ್ನ ಕ್ಯಾರಿ ಮಾಡುತ್ತೆ, ಮತ್ತು ಏನು ಒಂದು ಮೇಯ್ನ್ ಇಂಟೆನ್ಷನ್ ಸಿನಿಮಾದಲ್ಲಿ ಹೇಳುತ್ತೆ? ಇಲ್ಲ, ಮುಂದಿನ ಕಂಟೆಂಟ್ಗಳನ್ನ ನಾವು ಪ್ರತಿಯೊಂದೂ ತೋರಿಸ್ತಾ ಹೋಗ್ತೀವಲ್ಲ, ಆವಾಗ ಎಲ್ಲದೂ ಡೀಟೇಲಾಗಿ ಗೊತ್ತಾಗುತ್ತೆ. ನಾನು ತುಂಬ ಅದ್ರ ಬಗ್ಗೆ ಇವಾಗ ಬಿಟ್ಕೊಟ್ರೆ ಅಷ್ಟು ಮಜಾ ಇರಲ್ಲ ಅಂತ ಅಷ್ಟೇ. ಬಟ್ ಡೆಫಿನೆಟ್ಲಿ ಶಂಕರ್ ಒಳ್ಳೆ ವಿಷಯಗಳನ್ನೇ ಹೇಳ್ಸಿರ್ತಾರೆ. ಧನಂಜಯ್, ಶಾರದಾ ಇಲ್ಲಿ ಅಲ್ಲಿ ಈ ಕಡೆ. ಓಕೆ, ಇದು ಟೀಸರ್ ಅಂತ ಹೇಳಿದ್ರಿ, ಫೈನ್. ಬಟ್ ನೀವು ಲಾಂಗ್ನ ಬೆಸ್ಟ್ ಫ್ರೆಂಡು, ಮತ್ತು ಇಟ್ ರೆಪ್ರೆಸೆಂಟ್ಸ್ ಕರ್ನಾಟಕ, ಆ ರೀತಿ ಹೋಗಿದ್ದೀರಾ. ಸೊ ಯು ಥಿಂಕ್ ವಿತೌಟ್ ಲಾಂಗು ಬ್ಲಡ್ ಶೆಡ್ ಇಲ್ಲದೆ ಫಿಲಮ್ ಕಂಪ್ಲೀಟ್ ಆಗಲ್ವಾ ಅಂತ ಅನ್ಸುತ್ತಾ ನಿಮಗೆ? ಹಂಗೇನಿಲ್ಲ ಮೇಡಮ್, ಎಲ್ಲ ಥರ ನಾನೇ ರತ್ನ ಪ್ರಪಂಚ ಮಾಡಿದ್ದೀನಿ, ನಾನೇ ಬಡವ ರಾಸ್ಕಲ್ ಮಾಡಿದ್ದೀನಿ, ಎವ್ರಿ ಫಿಲಮ್ ವಿ ಸಿ ವಿತೌಟ್ ಬ್ಲಡ್ ಇಟ್ ಡಸಂಟ್. ಐ ಹ್ಯಾವ್ ಡನ್ ಟಗರು, ಐ ಹ್ಯಾವ್ ಡನ್ ಪಾಪ್ಕಾರ್ನ್ ಮಂಕಿ ಟಗರ್, ಐ ಹ್ಯಾವ್ ಡನ್ ಎಡ್ ಬುಷ್. ಈಗ ಗ್ಯಾಂಗ್ಸ್ಟರ್ ಆಗಿ ಕೂಡ ಬಹಳ ಜನ ಇಷ್ಟಪಡ್ತಾರೆ ಅಲ್ವಾ. ಈಗ ಇದೇ ನಾವು ಗ್ಯಾಂಗ್ಸ್ಟರ್ ಸಿನಿಮಾಗಳನ್ನ ತೊಗೊಂಡ್ರೆ ಗಾಡ್ ಫಾದರಿಂದ ಹಿಡಿದು ಕ್ಲಾಸಿಕ್ ಸಿನಿಮಾಗಳಿಗೆ ಅಂತ ಹೋದರೆ ಹಾಲಿವುಡ್ಡಿಂದ ನಾವು ಆಲ್ ಪ್ಯಾಚಿನೋ, ರಾಬರ್ಟ್ ಡಿನಿರೋಯಿಂದ ಹಿಡಿದು ಇವತ್ತಿನ ನಮ್ಮ ಕನ್ನಡ ಸೂಪರ್ ಸ್ಟಾರ್ಗಳಿಗೂ ತೊಗೊಂಡ್ರು ಗ್ಯಾಂಗ್ಸ್ಟರ್ ರೋಲ್ಗಳಲ್ಲಿ ಬಹಳ ಚೆನ್ನಾಗಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಅದು ಒಂದು ಜಗತ್ತಿದೆ, ಅದನ್ನೇ ಪ್ರತಿ ಸರಿನೂ ಅದನ್ನೇ ಮಾಡ್ತಿರಲ್ಲ. ಸೊ ಆ ಜಗತ್ತನ್ನು ತೋರಿಸೋವಂಥ ಪ್ರಯತ್ನ ಒಂದೊಂದು ಸರಿ ಆಗಿರುತ್ತೆ. ಆ ಥರದ್ದೇನೆ ಟಗರು, ಪಾಪ್ಕಾರ್ನ್ ಮಂಕಿ ಟಗರ್, ಎಡ್ ಬುಷ್ ಎಲ್ಲದೂ. ಅಣ್ಣ ಫ್ರಮ್ ಮೆಕ್ಸಿಕೋ ಆ್ಯಕ್ಚುಲಿ ಆ ಜಾನ್ರಾಗಿ ಬರಲ್ಲ. ಅಣ್ಣ ಫ್ರಮ್ ಮೆಕ್ಸಿಕೋ ಒಂದು ಬೇರೆ ಜಾನ್ರಾಗಿ ಬರುತ್ತೆ. ಇದು ಒಂದು ಸಣ್ಣ ಟೀಸರ್ ಅಷ್ಟೇ. ಆ್ಯಂಡ್ ಐ ಥಿಂಕ್ ಈಗ ಹಂಗೆ ನೋಡಿದ್ರೆ ನೀವು ಈಗ ಬರ್ತಿರೋ ಯಾವ ಸಿನಿಮಾಗಳನ್ನೂ ನೋಡೋಂಗೆ ಇಲ್ಲ. ದೊಡ್ಡ ಸಿನಿಮಾಗಳು ಎಲ್ಲವೂ ಎಷ್ಟರ ಮಟ್ಟಿಗೆ ವೈಲೆನ್ಸ್ ಎಲ್ಲ ತೋರಿಸಿದ್ದಾರೆ. ಇದು ಆ ಥರ ಅಲ್ಲ, ಇಸ್ ಜಸ್ಟ್ ಎ ಟೀಸರ್. ಆ್ಯಂಡ್ ಲಾಂಗು ಮಚ್ಚಿಲ್ದಲೇ ಸಿನಿಮಾ ಕೂಡ ಡೆಫಿನೆಟ್ಲಿ ಅದನ್ನೂ ಮಾಡಿದ್ದೀವಿ, ಅದು ನೋಡಿದ್ದಾರೆ ಜನ. ಆ್ಯಂಡ್ ಇದು ಕೂಡ ಇಟ್ಸ್ ಓಕೆ. ಎಲ್ಲ ಥರದ ಸಿನಿಮಾಗಳಿಗೂ ಜಾಗ ಇದೆ, ಎಲ್ಲ ಥರದ ಪ್ರೇಕ್ಷಕರು ಇದ್ದಾರೆ. ಇವಾಗ ಆ ಪ್ರೇಕ್ಷಕರನ್ನು ನಾವು ಕಳ್ಕೋಬಾರ್ದಲ್ಲ. ಅಲ್ಲ, ಬಟ್ ಎವ್ರಿ ಟೈಮ್ ಏನಂದರೆ ಎಲ್ಲ ಆ್ಯಕ್ಟರ್ಸು ಹೀಗೆ ಹೇಳೋದು, ಓಕೆ ಮಾಸ್ ಆಗಿರಬೇಕು. ಸೊ ಮಾಸ್ ರೆಪ್ರೆಸೆಂಟೇಷನು ಲಾಂಗು ಮಚ್ಚಲ್ಲೇ ಎಲ್ಲರೂ ಲಾಂಗು ಮಚ್ಚಿ ಹಿಡದೆ ಬರಬೇಕು ಅಂತ. ರತ್ನ ಪ್ರಪಂಚ ಇಸ್ ಆಲ್ಸೋ ಎ ಮಾಸ್ ಫಿಲ್ಮ್. ನೋ, ದಟ್ಸ್ ಅ ಬಡವ ರಾಸ್ಕಲ್ ಇಸ್ ಆಲ್ಸೋ ಎ ಮಾಸ್ ಫಿಲ್ಮ್. ದಟ್ಸ್ ಅ ಪಾಸ್. ಕೋಟಿ ಅಂತ ಮಾಡಿದ್ನಲ್ಲ, ಭಾಳ ಡೀಸೆಂಟ್ ಪಿಕ್ಚರ್ ಮಾಡಿದ್ದೆ. But I'm just asking you, because in your opinion, such films do better, anta? Like, because everyone are holding Longu Machu, and that's become a best friend anta ಬೇರೆ ಹೇಳಿದ್ರ ಟೀಸರ್ ಅಲ್ಲಿ. ಅದು ಬೆಸ್ಟ್ ಫ್ರೆಂಡ್ ಅಂದರೆ ಅದು ಡಾಲಿ ಆದ್ಮೇಲೆ ಅಲ್ವಾ ನಾನು ಇಟ್ಟಾಗಿದ್ದು. ಓಕೆ, ಅದಕ್ಕಿಂತ ಮುಂಚೆ ಅಲ್ಲಮ ಪ್ರಭು ಅಂತ ಒಂದು ಸಿನಿಮಾ ಮಾಡಿದ್ದೆ. ಅಲ್ಲಮ ಪ್ರಭು ಸಿನಿಮಾ ಮಾಡಿದಾಗ ಸೂಪರ್ ಹಿಟ್ ಆಗಿದ್ದಿದ್ರೆ ಮೋಸ್ಟ್ಲಿ ನಾನು ಇಲ್ಲಿ ಇನ್ನೊಂದು ವಚನ ಹೇಳ್ಬಿಟ್ಟೇನೆ ಸಿನಿಮಾ ಶುರು ಮಾಡಿರ್ತಾ ಇದೆ. ಡಾಲಿ ಆದ್ಮೇಲೆ ಅಲ್ವಾ ನಾನು ಹಿಟ್ಟಾಗಿದ್ದು.
So no, I'm just asking, do we accept that Longu is a No, without blood and Longu there is no cinema ಇವತ್ತು ಅಂತ ಅಷ್ಟೇ ಕೇಳ್ತಾರೆ. ಹಂಗೇನಿಲ್ಲ, ವಿತೌಟ್ ಬ್ಲಡ್ ಆ್ಯಂಡ್ ಲಾಂಗ್ ದೇರ್ ಆರ್ ಫಿಲ್ಮ್ಸ್. ಎಸ್ಪೆಷಲಿ ಶಂಕರ್ ಗುರುದು ಫ್ಯಾಮಿಲಿ ಇಲ್ಲದೆ ಫಿಲಮ್ ಸ್ಟೋರಿ ಇರುತ್ತೆ ಅಂತ ಹೇಳಿದ್ರಲ್ಲ, ದೇರ್ ಇಸ್ ಅ ಫ್ಯಾಮಿಲಿ ಸ್ಟ್ರಕ್ಚರ್ ಇನ್, ಸೊ ಈವನ್ ಫ್ಯಾಮಿಲಿ ಹ್ಯಾಸ್ ಅ ಲಾಂಗು ಆ್ಯಂಡ್ ಮಚ್ಚು ಅಂತನಾ? ನೋ 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 ಅದು ಕತೆ ಅಲ್ವಾ, ನೀವು ಕತೆ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇನ್ನು ಇಟ್ಸ್ ಜಸ್ಟ್ ಅ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್. ಧನುಜ, ಈಗ ಯಾವ ಹಂತದಲ್ಲಿದೆ ಸಿನಿಮಾ ಇದೀಗ? ಸಿನಿಮಾ ಮುಗ್ದಿದೆ, ಇನ್ನೇನು ಒಂದು ಕ್ಲೈಮ್ಯಾಕ್ಸ್ ಅಷ್ಟೇ ಬಾಕಿ ಇದೆ. ಡಬ್ಬಿಂಗ್ ನಡೀತಾ ಇದೆ. ಓಕೆ. ಸೊ ಸಿನಿಮಾ ಮುಗ್ದಿದೆ, ಡೆಫಿನೆಟ್ಲಿ ಈ ಫೆಸ್ಟಿವ್ ಸೀಸನಿಗೆ ಬಂದ್ಬಿಡ್ತೀವಿ. ಓಕೆ. ಹೀರೋಯಿನ್ ಅಣ್ಣನ ಜೊತೆ ದೇವಿಗೆ ಏನು ಕೆಲಸ ಅಂತ ಗೊತ್ತಾಗಲಿಲ್ಲ. ಸರ್, ಅಣ್ಣನ ಜೊತೆ ದೇವಿಗೆ ಏನು ಕೆಲಸ ಅಂತ ಗೊತ್ತಾಗಲಿಲ್ಲ. ಸರ್, ಪಾತ್ರನೇ ಅದಲ್ಲ, ಅದು ಒಂದು ಸೀನ್ ಅಷ್ಟೇ. ಸೊ ಅವತ್ತು ವರಮಹಾಲಕ್ಷ್ಮಿ ಆಗಿತ್ತು, ಅದಕ್ಕೆ ಪೋಸ್ಟರ್ ಹಂಗೆ ರಿಲೀಸ್ ಮಾಡಿದ್ದು. ಬಟ್ ಒಂದು ಸೀನ್ ಅಷ್ಟೇ, ಪಾತ್ರ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸರ್. ಸರ್, ಅದು ಇವಾಗಲೇ ಹೇಳಿದರೆ ಚೆನ್ನಾಗಿರಲ್ಲ, ಬಟ್ ಇಟ್ಸ್ ಸಮಥಿಂಗ್ ನೈಸ್. ಸರ್, ನಿರ್ದೇಶಕರಿಗೆ, ಮಂಡ್ಯದ ಅಣ್ಣಪ್ಪನಿಗೂ ಉತ್ತರ ಕರ್ನಾಟಕದ ಕೋಳಿ ಜಗಳಕ್ಕೂ ಏನು ಸಂಬಂಧ? ಸರ್, ಮೆಕ್ಸಿಕೋದಲ್ಲೂ ಕೋಳಿ ಜಗಳ ಯಾರು ಸರ್ ಅದು? ಸಾರಿ, ಮೆಕ್ಸಿಕೋದಲ್ಲೂ ಕೋಳಿ ಫೈಟು ಅಲ್ಲೂ ಸಾಂಪ್ರದಾಯಿಕವಾಗಿರುತ್ತೆ ಸರ್. ನಿಮ್ಮ ಸಿನಿಮಾದಲ್ಲಿ ಎಮೋಷನ್ ಎಷ್ಟು % ಕ್ಯಾರಿ ಆಗುತ್ತೆ ಈ ಸಿನಿಮಾದಲ್ಲಿ? ಇದೆ ಸರ್, ಒಂದು ಸಿನಿಮಾ ಪೂರ್ತಿ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ನೀವೆಷ್ಟೇ 5 ಮಾರ್ಕ್ಸ್ ಕ್ವಶನ್ ಕೇಳಿದ್ರು ನಮ್ಮ ನಿರ್ದೇಶಕರು 1 ಮಾರ್ಕ್ಸ್ ಆನ್ಸರೇ ಹೇಳೋದು ಅವರು. ಇಲ್ಲ, ಇದು ನಾನು ಚಂದ್ರಚಕೋರಿ ಮುರಳಿ ಥರ ಸೈಲೆಂಟ್ ಆಗಿದ್ರೆ ಒಳ್ಳೇದು, ಮಾತಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲ ಬಂದ್ಬಿಡ್ತಿದ್ದ. ಮೇಡಮ್, ಇದು ಗನ್ ಹಿಡ್ಕೊಂಡು ವೈಲೆನ್ಸ್ ಮಾಡಿದ್ರೆ ಓಕೆನಾ? ಮಚ್ಚಿಡ್ಕೊಂಡ ತಕ್ಷಣ ಅದಂಗೆ ಅದು ಮಾತ್ರ ವೈಲೆನ್ಸ್ ಆಗ್ಬಿಡುತ್ತೆ. ಪ್ರತಿ ಸರಿ ಎಲ್ಲರೂ ಅದೇ ನನಗೆ ಅದೊಂದು ಪ್ರಶ್ನೆ ಕೇಳಬೇಕು ಅಂತ. ನಮಗೂ ಬೇಜಾರಾಗ್ಬಿಟ್ಟಿದೆ ಈ ಬ್ಲಡ್ ಎಲ್ಲ ನೋಡಿ, ಒಂಥರ ಫ್ಯಾಮಿಲಿ. ನೀವು ಐ ನೋ ಯು ಡೂ ಇಟ್, ಬಟ್ ನೀವು ಹೇಳಿದೆ ಪುಷ್ಪ ಓಕೆ, ರಾಕಿ ಓಕೆ, ಪುಷ್ಪ ಓಕೆ, ರಾಕಿ ಓಕೆ, ಡಾಲಿ ಓಕೆ, ಧನಂಜಯ ಮಚ್ಚಿಡಿದ್ರೆ ಯಾಕೆ ಇಷ್ಟ ಆಗಲ್ಲ? ಸೀನಾ ಓಕೆ ಅಲ್ಲ, ವಿ ಎಂಜಾಯ್ ಯುವರ್ ಫಿಲ್ಮ್ಸ್, ಬಟ್ ಐ ಆಮ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಸಿನಿಮಾ. ಇವತ್ತು ಎಲ್ಲರೂ ಬ್ಲಡ್ಡು ಮಚ್ಚಲ್ಲೇ ಮಾತಾಡ್ತಾ ಇದ್ದಾರಲ್ಲ, ಅಷ್ಟೇ ಕೇಳಿದಷ್ಟೇ. ಇಲ್ಲ, ಅದು ಫಿಕ್ಷನ್ ಅಷ್ಟೇ. ಅಷ್ಟೇ ಫಿಕ್ಷನ್. ಆ್ಯಕ್ಚುಲಿ ನಂಗೆ ಚಂದ್ರರಾಜ್ ಅವ್ರಿಗೆ ಒಂದು ಕ್ವೆಶನ್ ಇದೆ. ನನ್ನ ಜರ್ನಲಿಸ್ಟ್ ಫ್ರೆಂಡು ಜಗ್ಗಿನ್ ಅವ್ರು ಕೇಳಿದರು ಪ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ ಅಂತ. ನಾನು ಅದ್ರ ಬಗ್ಗೆ ಕಂಟಿನ್ಯೂ ಮಾಡಬೇಕು. ಒಂದೇನೆಂದರೆ, ಇವತ್ತು ಸರ್ಟನ್ ಆ್ಯಕ್ಟರ್ಸ್ ನಮ್ಮ ಕರ್ನಾಟಕದಿಂದ ಪ್ಯಾನ್ ಇಂಡಿಯಾ ಅಂದ್ಕೊಂಡು ನಮ್ಮ ಕರ್ನಾಟಕನೇ ಬಿಟ್ಟು ಪ್ಯಾನ್ ಇಂಡಿಯಾ ಇದಕ್ಕೆ ಹೋಗ್ತಾ ಇದ್ದಾರೆ. ಅವ್ರನ್ನ ಕರ್ಕೊಂಬರ್ಬೇಕು ವಾಪಸ್ ಅಂದರೆ ನೀವು ದೊಡ್ಡ ಇನ್ವೆಸ್ಟ್ಮೆಂಟ್ ಅಂದರೆ ಬಿಗ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆವಾಗಲೇ ಅವ್ರು ವಾಪಸ್ ಬರೋದು. ಇವತ್ತು ಜನ ಆ್ಯಕ್ಟರ್ಸ್ ಏನಾಗ್ಬಿಟ್ಟಿದ್ದಾರೆ, ಅಲ್ಲಿ ಚೆನ್ನಾಗೆ ಇನ್ವೆಸ್ಟ್ಮೆಂಟ್ ಚೆನ್ನಾಗಿರುತ್ತೆ, ಒಳ್ಳೆ ಪೇ ಪ್ಯಾಕೆಟ್ ಇದೆ, ಸೊ ಅಲ್ಲಿ ಹೋಗ್ತಾರೆ. ಬಟ್ ದೇಸೆ ಪ್ಯಾನ್ ಇಂಡಿಯಾ ಅಂತ ಕನ್ನಡ ಒಂದಿರುತ್ತೆ ಅಂತ. ಬಟ್ ಕರ್ನಾಟಕದಲ್ಲಿಂದ ನಮ್ಮ ಪ್ಯಾನ್ ಇಂಡಿಯಾ ಆಗಬೇಕು ಅಂದರೆ ವಿಲ್ ಯು ಬಿ ಏಬಲ್ ಟು ಗಿವ್ ದಟ್ ಇನ್ವೆಸ್ಟ್ಮೆಂಟ್? ಬೇರೆ ಭಾಷೆಯವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗುತ್ತಾ ಕರ್ನಾಟಕದಲ್ಲಿ? ಇಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಕಲಾವಿದರು ಕತೆ ನೋಡ್ತಾರೆ, ಕತೆ ಚೆನ್ನಾಗಿರ್ಬೇಕು ಫಸ್ಟು. ನಾವು ಕತೆ ಚೆನ್ನಾಗಿಲ್ಲ ಅಂತಂದರೆ ಎಷ್ಟೇ ದೊಡ್ಡ ಕಲಾವಿದರು ಕೂಡ ಅದನ್ನು ರಿಜೆಕ್ಟ್ ಮಾಡ್ತಾರೆ ಮೂವಿನ. ಕತೆ ಚೆನ್ನಾಗಿರಬೇಕು, ಕಥೆಯನ್ನು ಯಾರು ನಡೆಸ್ಕೊಡ್ತಾ ಇದ್ದಾರೆ, ನಿರ್ದೇಶಕರು ಯಾರು, ಅದನ್ನೆಲ್ಲ ನೋಡ್ತಾರೆ. ನೋಡಿಬಿಟ್ಟು ಅವರು ಮೂವಿ ಆಕ್ಸೆಪ್ಟ್ ಮಾಡ್ಕೋತಾರೆ. ಕೇವಲ ಬಜೆಟ್ ನೋಡ್ಕೊಂಬಿಟ್ಟು ಎಷ್ಟು ದೊಡ್ಡದಾಗಿ ಅವ್ರು ಮಾಡ್ತಾಯಿದ್ದಾರೆ ಅಂತ ಎಲ್ಲ ಕಲಾವಿದರು ಅದನ್ನ ಫಸ್ಟ್ ನೋಡ್ಕೊಳ್ಳಲ್ಲ. ಮತ್ತು ಕನ್ನಡ ಇಂಡಸ್ಟ್ರಿ ಒಳ್ಳೆ ಆ್ಯಕ್ಟ್ರು ಆ್ಯಕ್ಟ್ರೆಸ್ನ ಎಲ್ಲ ಕೊಟ್ಟಿದ್ದಾರೆ. ಸೊ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ನಾವು ಫಸ್ಟು ಕನ್ನಡಿಗರು ಕನ್ನಡದಲ್ಲಿ ಮೂವಿ ಮಾಡ್ತೀವಿ, ಅದನ್ನು ಬೇರೆ ಜನರಿಗೂ ನಾವು ತೋರಿಸ್ಬೇಕಲ್ಲ. ಸೊ ಅವ್ರಿಗೆ ಅರ್ಥ ಆಗುವಂಥ ಭಾಷೆಗಳಲ್ಲಿ ನಾವು ಅದನ್ನು ಡಬ್ಬಿಂಗ್ ಮಾಡಿ ನಾವು ರಿಲೀಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಪ್ಯಾನ್ ಇಂಡಿಯಾ ಅಂತ ಅದಕ್ಕೊಂದು ಎಲ್ಲರೂ ಕರೀತಾರೆ. ಬಟ್ ಒಳ್ಳೆಯ ಸಿನಿಮಾಗಳನ್ನು, ಚಿತ್ರಗಳನ್ನು ಕರ್ನಾಟಕದ ಪ್ರೇಕ್ಷಕರಿಗೆ, ಕನ್ನಡಿಗರಿಗೆ, ಕನ್ನಡ ಇಂಡಸ್ಟ್ರಿಗೆ ಕೊಡಲೇಬೇಕಂತ ಗಟ್ಟಿ ಮನಸ್ಸು ಮಾಡಿಕೊಂಡು ಈ ಇಂಡಸ್ಟ್ರಿಯಲ್ಲಿ ಬಂದಿದ್ದೀವಿ. ಮುಂದೆ ನಮ್ಮ ಸಂಸ್ಥೆಯಿಂದ ಒಳ್ಳೆಯ ಸಿನಿಮಾಗಳನ್ನು ನಾವು ಮಾಡ್ತೀವಿ. ಅಲ್ಲ, ಇನ್ನೊಂದು ಕ್ವೆಶನ್ ನಾನು ಕೇಳಿದ್ದು ಆ್ಯಕ್ಚುಲಿ, ನಮ್ಮ ಕರ್ನಾಟಕ ಆ್ಯಕ್ಟರ್ಸು ಪ್ಯಾನ್ ಇಂಡಿಯಾ ಅಂತ ಹೊರಗಡೆ ಹೋಗ್ತಾ ಇದ್ದಾರೆ, ಅವರು ನೀವು ಕರ್ಕೊಂಡು ಬರೋಕ್ಕಾಗತ್ತಾ ಅಂತ. ಕತೆ ಚೆನ್ನಾಗಿದ್ದರೆ ಕನ್ನಡದಿಂದ ಹೊರಗಡೆ ಹೋದವರು ಕರ್ನಾಟಕದ ಚಿತ್ರಗಳನ್ನು ಮಾಡ್ತಾರೆ. ಇನ್ನು ಕೆಲವು ಅವ್ರದ್ದು ವೈಯಕ್ತಿಕ ಅಭಿಪ್ರಾಯಗಳು ಕೂಡ ಇರುತ್ತೆ. ಈಗ
ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನ ನಾವು ಮೀರಿ ಅವ್ರಿಗೆ ಈ ಕಥೆ ಮಾಡಿ ಸಿನಿಮಾ ಮಾಡಿ ಅಂತ ಹೇಳಲಿಕ್ಕಾಗಲ್ಲ. ಅವರು ವೈಯಕ್ತಿಕ ಅಭಿಪ್ರಾಯ, ಅವರ ಅಭಿಮಾನ, ಕನ್ನಡದ ಮೇಲೆ ಅವ್ರ ಎಷ್ಟು ಅಭಿಮಾನ ಇದೆ, ಕನ್ನಡದ ಪ್ರೇಕ್ಷಕರ ಮೇಲೆ ಅವ್ರದ್ದು ಎಷ್ಟು ಅಭಿಮಾನ ಇದೆ, ಅದು ಕೌಂಟ್ ಆಗುತ್ತೆ. ಕೇವಲ ನಾವು ಇಷ್ಟು ಬಜೆಟ್ಟುಕ್ಕಿಂತ ಈ ಕನ್ನಡದ ಪ್ರೇಕ್ಷಕರ ಮೇಲೆ ಅವ್ರದ್ದು ಎಷ್ಟು ಅಭಿಮಾನ ಇದೆ ಅದು ಕೌಂಟ್ ಆಗುತ್ತೆ. ಸೊ ಅದಿದ್ದರೆ ಅವ್ರು ಬಂದು ಕನ್ನಡ ಮೂವಿಗಳನ್ನ ಮಾಡ್ತಾರೆ. ಓಕೆ ಸರ್, ನಿಮ್ದೊಂದು ಪ್ರಶ್ನೆ ಇದೆ ಅಂದರೆ ಕೇಳಿ. ಹೇಳಿ ಪರವಾಗಿಲ್ಲ ಸರ್. ಖಂಡಿತ ಮಾಡ್ತೀನಿ ಸರ್. ಈ ಸಿನಿಮಾಗೆ ಪ್ರಿಪ್ರೇಷನ್ನು ಸ್ವಲ್ಪ ಸ್ಕ್ರಿಪ್ಟಿಗೆ ಟೈಮ್ ತೊಗೊಂಡೆ. ಮತ್ತು ಮಧ್ಯದಲ್ಲಿ ನಮ್ಮದು ಅಮೇರಿಕಾ ಇದು ಮೆಕ್ಸಿಕೋಗೆ ಮಾಡಬೇಕು ಅಂತ ತುಂಬ ಶೂಟಿಂಗ್ ಪ್ರಯತ್ನ ಪಟ್ವಿ. ಅಲ್ಲಿ ಗೊತ್ತಿಲ್ಲ, ಅಮೇರಿಕಾದಲ್ಲಿ ಪರ್ಮಿಷನ್ಗಳು ಸ್ವಲ್ಪ ಡಿಲೇ ಆಯಿತು. ಹಂಗಾಗಿ ಸಾಧಾರಣವಾಗಿ ಇದಾಯಿತು. ಬಿಟ್ಟರೆ ಇನ್ನೇನಿಲ್ಲ. ನೆಕ್ಸ್ಟ್ ಈ ಸಿನಿಮಾನ ಬಿಟ್ಟು ಇನ್ನೇನು ಬೇರೆ ಯೋಚನೆ ಮಾಡ್ತಿಲ್ಲ. ಈ ಸಿನಿಮಾ ಆಗಲಿ ಫಸ್ಟು, ನೀಟಾಗಿ ಮಾಡಿದ್ದೀವಿ. ರಿಲೀಸ್ ಆದಮೇಲೆ ಮುಂದಿನ ಮಾತುಕತೆ ಸರ್. ಥ್ಯಾಂಕ್ ಯು ಸರ್. ಇದ್ದಾರೆ ಧನಂಜಯದು, ಅದನ್ನು ಹೋಮ್ ಪ್ರೊಡಕ್ಷನ್ ಸರ್. ಅದು ಸದ್ಯಕ್ಕೀಗ ಧನಂಜಯದು ಸಿನಿಮಾನೇ ಮಾಡ್ತಾಯಿದ್ದೆ. ನೋಡೋಣ ಸರ್, ಮುಂದೆ ಹೇಳ್ತೀನಿ ಸರ್ ಅದ್ರ ಬಗ್ಗೆ. ಇಲ್ಲ, ಅದು ಬೇರೆ ಬೇರೆ ಫ್ಯಾಕ್ಟರ್ಸ್. ಬಟ್ ಆ 2 ವರ್ಷ ಕೆಲಸ ಮಾಡ್ತಾಯಿದ್ವಿ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾಯಿದ್ವಿ. ಹಂಗಾಗಿನೇ ಇವಾಗ ರಿಲೀಸಿಗೆಲ್ಲ ರೆಡಿ ಆಗಿದ್ದೀವಿ. ಇನ್ನು ಗ್ಯಾಪ್ ಕೊಡಲ್ಲ. ಸರ್ ನಮಸ್ತೆ, ತ್ರಿಷಾ ಅಂತ. ಹಾಗೆ ನಿರ್ಮಾಪಕರಿಗೆ ಹಾಗೆ ಮತ್ತು ಧನುಷ್ ಸರ್ಗೆ. ಸರ್, ಇತ್ತೀಚೆಗೆ ಒಂದಷ್ಟು ಜನ ನನಗೆ ಇಂಡಸ್ಟ್ರಿ ಫ್ರೆಂಡ್ಸ್ ಹೊಸದಾಗಿ ಬರೋರು ಒಂದಷ್ಟು ಹೇಳ್ತಾ ಇರ್ತಾರೆ, ಚೆನ್ನಾಗಿ ಕತೆ ಮಾಡಿರ್ತೀವಿ, ಆದರೆ ನಿರ್ಮಾಪಕರ ಹತ್ರ ಹೋದ ತಕ್ಷಣ ಯಾವ ಸ್ಟಾರಿಗೆ ಮಾಡಿದ್ಯಾ, ಯಾವ ನಿರ್ಮಾಪಕರಿಗೆ ಸಿನಿಮಾ ಮಾಡಿದ್ಯಾ ಅಂತ ಕೇಳ್ತಾರೆ. ಮೊದಲ ಸಿನಿಮಾ ಅಂದರೆ ಅಷ್ಟು ಅಸಡ್ಡೆ ತೋರಿಸ್ತಾರೆ, ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ ಅಂತ ಹೇಳ್ತಾರೆ. ಸೊ ನಿಮ್ಮದು ಕೂಡ ಪ್ರೊಡಕ್ಷನ್ ಹೌಸ್ ಇದೆ, ಮುಂದಿನ ದಿನಗಳಲ್ಲಿ ಹೊಸಬ್ರಿಗೆ ಯಾವ ಥರ ಅವಕಾಶ ಕೊಡ್ತೀರಾ ಸರ್? ಅಲ್ಲ, ಯಾವಾಗ್ಲೂ ಅದು ಜಗತ್ತು ವರ್ಕ್ ಆಗೋದೇ ಹಾಗೆ. ನಾವು ನಮ್ಮನ್ನು ಪ್ರೂವ್ ಮಾಡ್ಕೊಳ್ಳೋದಲ್ಲೇ ಯಾರೂ ನಮ್ಮನ್ನು ನಂಬಲ್ಲ. ನಾವು ಎಲ್ಲ ಅದೇ ಜರ್ನಿ ಮಾಡ್ಕೊಂಬಂದಿರ್ತೀವಿ. ಆ್ಯಂಡ್ ನಾವು ಮಾಡ್ಕೊಂಡಿರೋ ಕತೆ ನಮ್ಗೆ ಅದ್ಭುತ ಅನ್ನಿಸ್ತಾ ಇರುತ್ತೆ, ನಮ್ಮ ಜೀವನದಲ್ಲಿ ನಡೆದಿರೋ ಘಟನೆ ನಮ್ಗೆ ಅದ್ಭುತ ಅನ್ನಿಸ್ತಾ ಇರುತ್ತೆ. ಸೊ ನಾವು ಪಿಚ್ ಮಾಡಿದಾಗ ಅದನ್ನು ಎಲ್ಲರೂ ಒಪ್ಕೋಬೇಕು ಅಂತೇನಿಲ್ಲ. ಯಾಕೆಂದರೆ ಒಬ್ಬ ನಿರ್ಮಾಪಕ ಒಂದು ಕೋಟ್ಯಾಂತರ ರೂಪಾಯಿ ಆಡ್ ಹಣ್ಣು ಮನಿ ಅಲ್ವಾ, ಅದನ್ನು ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡಬೇಕು ಅಂತ ಅಂದಾಗ ಡೆಫಿನೆಟ್ಲಿ ವಿಲ್ ಹ್ಯಾವ್ ಲಾಟ್ ಆಫ್ ಕ್ವಶನ್ಸ್. ಅದನ್ನೆಲ್ಲ ನಾವು ಆನ್ಸರ್ ಮಾಡಲೇಬೇಕು. ನಾನು ನಿರ್ದೇಶಕ ಆಗಿ ಹೋಗಿ ನಾನು ಯಾರಿಗೋ ಒಬ್ರಿಗೆ ಪಿಚ್ ಮಾಡ್ತೀನಿ ಅಂತ ಅಂದಾಗ ನಾನು ಅದಕ್ಕೆಲ್ಲದು ಆನ್ಸರ್ ಮಾಡಲೇಬೇಕು. ನಾನು ತುಂಬ ಚೆನ್ನಾಗಿ ಕತೆ ಎಲ್ಲ ಕಟ್ಟಿರ್ಬೇಕು, ಅವ್ರನ್ನ ಕನ್ವಿನ್ಸ್ ಮಾಡಲೇಬೇಕು. ಇಟ್ಸ್ ಎ ಪ್ರೋಸೆಸ್. ಕನ್ವಿನ್ಸ್ ಆಗಲಿಲ್ಲ ಅಂದರೆ ಮತ್ತೆ ಟ್ರೈ ಮಾಡಬೇಕು. ಸೊ ಆ ಪ್ರೋಸೆಸ್ಸೇ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಇವಾಗ ನಾನು ಆ್ಯಕ್ಟ್ರಾಗಿ ಕೆಲಸ ಮಾಡಿರೋದೂ ಮ್ಯಾಕ್ಸಿಮಮ್ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಹೊಸಬ್ರ ಜೊತೆನೇ ಜಾಸ್ತಿ ಕೆಲಸ ಮಾಡಿದ್ದೀನಿ. ಆ್ಯಂಡ್ ನಿರ್ಮಾಪಕ ಆಗಿ ಕೂಡ ಹೊಸಬ್ರ ಜೊತೆನೇ ಜಾಸ್ತಿ ಕೆಲಸ ಮಾಡಿದ್ದೀನಿ. ಸೊ ಯಾವುದು ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಆ ಥರದಕ್ಕೆ ಮೂವ್ ಮಾಡಿರ್ತೀವಿ ಅಷ್ಟೇ. ಎಲ್ಲದನ್ನೂ ಮಾಡೋಕ್ಕಾಗಲ್ವಲ್ಲ. ಅಂದರೆ ಇವಾಗ ಹೇಗಂದ್ರೆ ಒಂದಷ್ಟು ಜನಕ್ಕೆ ಏನು ಅನಿಸುತ್ತೆ ಅಂದರೆ, ಈಗ IT-BTಲಿ ಎಕ್ಸ್ಪೀರಿಯನ್ಸ್ ಕೇಳೋದು ಕಾಮನ್, ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಜಾಬ್ ಕೊಡ್ತಾರೆ. ಆದರೆ ಇವಾಗ ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಲೂ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗ್ತಿದೆ ಅನ್ನುವಂಥದ್ದು ಒಂದು ಕಡೆ ಕೇಳಿ ಬರ್ತಾ ಇದೆ. ಅಲ್ಲ, ಏನಿಲ್ಲ, ಇವಾಗ ಆ್ಯಕ್ಚುಲಿ ಅಲ್ಲಿಗೆಲ್ಲ ಆದರೆ ನೀವು ಎಕ್ಸ್ಪೀರಿಯನ್ಸು ಇದೆಲ್ಲ ಕೌಂಟ್ ಆಗುತ್ತೆ. ಇಲ್ಲ, ಆ್ಯಕ್ಚುಲಿ ಇನ್ನೂ ಬಹಳ ಈಸಿ. ನಿಮ್ಮ ಹತ್ರ ಕ್ಯಾಮ್ರಾ ಇದೆ, ನಿಮ್ಮ ಹತ್ರ ಎಲ್ಲವೂ ಇದೆ. ಇವತ್ತು ಟೆಕ್ನಾಲಜಿ ಎಲ್ಲದೂ ಕೈಯಲ್ಲೇ ಇದೆ ಅಲ್ವಾ. ಈಗ ಒಂದು 2 ಗಂಟೆ ದೊಡ್ಡ ಸಿನಿಮಾನ ಮಾಡಿನೇ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಏನಿಲ್ಲ. ಒಬ್ಬ ನಿರ್ಮಾಪಕಂಗೆ ಇಷ್ಟ ಆಗಂಗೆ 10 ನಿಮಿಷದ ಸಿನಿಮಾ ಮಾಡಿ ಅದನ್ನು ತೋರಿಸಿದ್ರೂ ಸಾಕು. ಸೊ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ. ಈಗ ಶಂಕರ್ ಗುರು ಅವರು ನಿರ್ದೇಶಕರಾದಾಗ ಫಸ್ಟ್ ಸಿನಿಮಾ ಅವರೇನು ತುಂಬ ಸಿನಿಮಾಗಳಿಗೆ ಕೆಲಸ ಮಾಡಿದರು ಅಂತೇನಿಲ್ಲ. ನಾನು ಹೇಳ್ತಿರೋದು ಕೆಲಸ ಗೊತ್ತಿದೆ ಅನ್ನೋದನ್ನು ನಿರ್ಮಾಪಕರಿಗೆ ಪ್ರೂವ್ ಮಾಡೋಕ್ಕೆ ಬಹಳ ಈಸಿ ಇದೆ. ಸೊ ಅದು ಚೆನ್ನಾಗಿ ಮಾಡಿಕೊಂಡ್ರೆ ಇಟ್ಸ್ ಎ ವೆರಿ ಸಿಂಪಲ್ ಪ್ರೋಸೆಸ್. ಅದಾದರೆ ಖಂಡಿತ ಆಗುತ್ತೆ. ಸರ್ ನಮಸ್ತೆ, ನನ್ನ ಹೆಸರು ನಿಸರ್ಗ ಅಂತ. ನಾನು ಸ್ಪೀಡ್ ನ್ಯೂಸಿಂದ ಬಂದಿರೋದು. ನನ್ನ ಕ್ವಶನ್ ಬಂದು ಪ್ರೊಡ್ಯೂಸರ್ ಸರ್ಗೆ ಮತ್ತು ಡೈರೆಕ್ಟರ್ ಸರ್ಗೆ. ಸರ್, ಈ ಒಂದು ಚಿತ್ರದ ಹಿಂದೆ ಬಹುದೊಡ್ಡ ರಾಜಕೀಯದ ಕೈ ಇದೆ. ಅಂದರೆ ಮೇಡಮ್ ಅವರು ಕೂಡ ಈ ಒಂದು ಚಿತ್ರದಲ್ಲಿ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ನಾವೇನಾದರೂ ಈ ಚಿತ್ರದಲ್ಲಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥದ್ದು ಏನಾದರೂ ನೋಡ್ಬೋದಾ? ಪೊಲಿಟಿಕಲ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಆ ಥರದ್ದು ಏನಾದರೂ ಇದೆಯಾ ಅನ್ನೋವಂಥದ್ದು? ಅಲ್ಲ, ಕತೆ ಬಗ್ಗೆ ಅದೇನು ಹೇಳೋಕ್ಕಾಗಲ್ಲ. ಫ್ಯಾಮಿಲಿ ಎಂಟರ್ಟೈನರ್ ಅದಂತೂ 100% ಇದೆ. ಇದ್ರದ್ದು ಎಲ್ಲ ಮುಂದಿನ ದಿನಗಳಲ್ಲಿ
ಗೊತ್ತಾಗ್ತಾ ಹೋಗುತ್ತೆ. ಒಂದು ಸಾಂಗ್ ಮುಖಾಂತರ ಬಿಡ್ತೀವಿ, ಟ್ರೈಲರ್ ಮುಖಾಂತರ ಮುಂದೆ ಹೇಳಕ್ಕೆ ಇಚ್ಛಪಡ್ತೀವಿ. ಈಗ ಸದ್ಯಕ್ಕೆ ಆ ಥರದ್ದೇನು ಹೇಳಕ್ಕೆ ಬಿಡಲ್ಲ, ಎಂಟರ್ಟೈನ್ಮೆಂಟ್ ಸಿನಿಮಾ ಅಷ್ಟೇ ಇದು. ಸೊ ಹಾಗಾಗಿ ಇದರಲ್ಲಿ ಇವಾಗ ರಾಜಕೀಯದೇನು ಏನಿಲ್ಲ. ಓಕೆ ಮೇಡಮ್, ಈ ಮತ್ತೆ ನನ್ನ ಕ್ವಶನ್ನು ಮೇಡಮ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ. ಮೇಡಮ್, ಈ ಒಂದು ಚಿತ್ರದ ಕಥೆಯನ್ನ ಕೇಳುವಾಗ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ವಾ ಹಾಂ ಅಲ್ಲ, ಆ ಕಥೆಯನ್ನ ಕೇಳುವಾಗ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇರುತ್ತೆ. ರಾಜಕೀಯದ್ದು ಒಂದು ಕಡೆ ಇಡಿ ಅನ್ನುವಂಥದ್ದು, ಅಥವಾ ಆ ಥರದ್ದು ಏನಾದರೂ ಒಂದು ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ಸ್ ಮೇಡಮ್ ಹತ್ರ ಇತ್ತಾ, ಆ ಥರದ್ದು ಏನಾದರೂ ಅಂಥದ್ದು? ಮೈಕ್ ಕೊಟ್ಬಿಡೋಣ ಮೇಡಮ್. ನೋಡಿ, ದಿನದ 14 ಗಂಟೆ ನಿಂತ್ಕೊಂಡು ಹೇಳ. ಓಹ್, ಇಟ್ಸ್ ಓಕೆ. ನೋ 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 ಆಮೇಲೆ ಭಾಳ ಕ್ವಶನ್ ಹೌದು ಕರೆಕ್ಟ್. ಅಲ್ಲ, ರಾಜಕಾರಣದಲ್ಲಿ ತಮಗೆಲ್ಲರಿಗೂ ಗೊತ್ತು, ಬಹಳಷ್ಟು ಕ್ವಶನ್ಗಳು ಕೇಳ್ತೀರ, ಭಾಳಷ್ಟು ನಾವು ಯಾವ ರೀತಿ ಆನ್ಸರ್ ಕೊಡಬೇಕು. ಯಾಕಂದರೆ ನಾವು ಕರಗತ ಆಗಿದ್ದೇವೆ, ಕಳೆದ 28 ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀನಿ. ಸೊ ಯಾವ ರೀತಿ ಆನ್ಸರ್ ಕೊಡಬೇಕು, ಯಾವ ಕ್ವಶನ್ಗೆ ನೀವು ಯಾವ ರೀತಿ ಸ್ಪಿನ್ ಬಾಲು, ನಿಮ್ಮ ಗುಗ್ಲಿ ಬಾಲು, ನಾವು ಹಿಟ್ಔಟ್ ಮಾತ್ರ ಯಾವತ್ತೂ ಆಗಿಲ್ಲ ಇಲ್ಲಿವರೆಗೆ. ಈ ಕತೆ ಕೇಳಬೇಕಾದ್ರೆ ನನಗೆ ಭಾಳೊತ್ತು ಕೂರಿಸ್ಕೊಂಡು ಬ್ಯಾಂಗ್ಳೂರು ಮನೆಯಲ್ಲಿ ಬಂದಿದ್ದರು ಸ್ಟೋರಿ ಹೇಳೋರು. ಸುಮಾರು ಹೊತ್ತು ಕೂತ್ಕೊಂಡು ಎಲ್ಲ ಕೇಳಿದ್ವಿ. ಭಾಳ ಒಳ್ಳೆಯ ಒಂದು ಮೆಸೇಜ್ನೂ ಇದೆ. ಸ್ಪೆಷಲಿ ಉಮಾಶ್ರೀಯವರ ಅದ್ಭುತ ನಟನೆ. ಉಮಾಶ್ರೀಯವರ ಪಾತ್ರ ಭಾಳ ಚೆನ್ನಾಗಿದೆ, ಎಲ್ಲರ ಪಾತ್ರ ಕೂಡ ತುಂಬ ಚೆನ್ನಾಗಿದೆ. ಇಮೋಷ್ನಲ್, ಲೈಕ್ ಧನಂಜಯ್ ಅವರ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಕತೆ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಯಾಕಂದರೆ ಭಾಳ ರೇರು, ಭಾಳ ದಿನದ ಮೇಲೆ ಮೊನ್ನೆ ಒಂದು ಹಿಂದಿ ಸಿನಿಮಾ ದುರಂಧರ್ ಫ್ಯಾಮ್ಲಿ ಎಲ್ಲರೂ ಕರ್ಕೊಂಡು, ಚಂದ್ರಾಜ್ನೇ ತುಂಬ ಹಿಂಸೆ ಮಾಡಿ ಕರ್ಕೊಂಡು ಹೋಗಿದ್ದೆ. ಅದಕ್ಕಿಂತ ಮುಂಚೆ ಒಂದು ಗಣೇಶ್ ಅವ್ರದ್ದು ಒಂದು ಫಿಲ್ಮ್ ನೋಡಿದ್ದೆ. ಸೊ ಭಾಳ ವರ್ಷಗಳ ನಂತರ ಕತೆ ಹೊಸತನ ಇದೆ, ಒಂದು ಮೆಸೇಜ್ ಇದೆ, ಫ್ಯಾಮ್ಲಿ ಎಂಟರ್ಟೈನ್ಮೆಂಟು. ನನಗಿಷ್ಟ ಆಯಿತು, ನಾನು ಒಪ್ಕೊಂಡೆ. ಸೂಪರ್. ಆನ್ ದಟ್ ನೋಟ್ ನಾವು ಆದಷ್ಟು ಎಲ್ಲ ಕ್ವೆಶನ್ಸ್ ಕವರ್ ಮಾಡಿದೀವಿ ಅನ್ಕೊಳ್ತಾ, ಹಾಗೆ ಪ್ರೊಡಕ್ಷನ್ ಹೌಸ್ ಬಗ್ಗೆ ಒಂದು ಮಾತು ಆ್ಯಡ್ ಮಾಡ್ತಾ ಕಾರ್ಯಕ್ರಮ ಎಂಡ್ ಮಾಡೋಣ. ನೀವೆಲ್ಲರೂ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ, ಆದರೆ ಒಂದು ನಾವು ವಿಚಾರ ಇಲ್ಲಿ ಅಬ್ಸರ್ವ್ ಮಾಡಲೇಬೇಕು. ಇವತ್ತಿನ ಪರಿಸ್ಥಿತಿಲಿ ಒಂದು ಚಿಕ್ಕ ಸಿನಿಮಾ ಮಾಡೋದೇ ಕಷ್ಟ ಅಂತ ಮಾತಾಡ್ತಾರೆ. ಬಿಗಿನಿಂಗಲ್ಲೇ 2 ದೊಡ್ಡ ಸಿನಿಮಾಗಳಿಗೆ ಕೈ ಹಾಕಿದ್ದಾರೆ. ಒಂದು ಅಣ್ಣಾ ಫ್ರಮ್ ಮೆಕ್ಸಿಕೋ, ಇನ್ನೊಂದು ಯುವರ್ಸ್ ಸಿನ್ಸಿಯರ್ಲಿ ರಾಮ್. ಹಾಗಾಗಿ ಬಿಗಿನಿಂಗಲ್ಲೇ ಇಂಥ ದೊಡ್ಡ ಪ್ರಾಜೆಕ್ಟ್ಗಳು ಇಷ್ಟು ದೊಡ್ಡ ಮಟ್ಟದ ಧೈರ್ಯ ಮಾಡ್ತಿದ್ದಾರೆ ಅಂದರೆ ಅವರ ಗುರಿ ಮುಂದಿನ ದಿನದಲ್ಲಿ ಏನಿದೆ ಅನ್ನೋದು, ಸಿನಿಮಾ ರಂಗದ ಮೇಲಿರೋ ಕಾಳಜಿ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ತುಂಬ ಒಳ್ಳೆಯದಾಗಲಿ ಆ ಪ್ರೊಡಕ್ಷನ್ ಸಂಸ್ಥೆಗೆ, ಐರಾ ಫಿಲ್ಮ್ಸ್ ಹಾಗೆ ರಾಯ್ಲಾ ಸ್ಟುಡಿಯೋಸ್ ಇಬ್ರಿಗೂ ಅಂತ ಹೇಳ್ತಾ ಕಾರ್ಯಕ್ರಮ ಎಂಡ್ ಮಾಡ್ತಾ ಇದ್ದೀವಿ. ಸಾರಿ. ಓಕೆ, ಒಂದು ಫೋಟೋ ಆಪರ್ಚುನಿಟಿ. ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ. ಬಿಟ್ಕೊಡ್ತೀನಿ ನಾನು, ಒಂದೇ ನಿಮಿಷ ಸರ್. ಇಲ್ಲ ಹೊರಡಲ್ಲ ಸರ್, ಹೊರಡಲ್ಲ.